ನಮಸ್ಕಾರ. ಆರೋಗ್ಯ ರಹಸ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಕೆಲವರು ಮದುವೆ ಸಂದರ್ಭದಲ್ಲಿ ತಮ್ಮ ಹೆಸರನ್ನ ಬದಲಾಯಿಸಿಕೊಳ್ತಾರೆ. ಇದು ಸರಿನಾ? ಈ ಕುರಿತಾಗಿ ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ. ಇನ್ನು ಕೆಲವರು ಯಾರೋ ಸಜೆಸ್ಟ್ ಮಾಡಿದ್ರು ಅಂತ ಹೇಳಿ ಮದುವೆ ಟೈಮ್ನಲ್ಲಿ ಈ ಹೆಸರನ್ನ ಬದಲಾಯಿಸ್ಕೊಳ್ತಾರೆ. ಈ ಹೆಸರು ಚೇಂಜ್ ಮಾಡ್ಕೊಳ್ಳೋದ್ರಿಂದ ಅವ್ರ ಭವಿಷ್ಯನೂ ಚೇಂಜ್ ಆಗುತ್ತಾ, ಹೇಗೆ ಇದು ಸರಿನಾ ಅಂತ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇದು ಒಂಥರ ಹಾಸ್ಯಾಸ್ಪದವಾದ ಪ್ರಶ್ನೆ ಅಂತ ಅನ್ಕೋಬೇಕಾಗತ್ತೆ. ತಿಳ್ಕೊಳ್ಳೋವರೆಗೂ ನಂಬಬೇಕಾ ನಂಬಾರ್ದ, ಸರಿನಾ ತಪ್ಪ, ದ್ವಂದ್ವ ಸ್ಥಿತಿಯಲ್ಲಿರ್ತಕ್ಕಂಥ ಒಂದು ವಿಚಾರ. ಇದು ಏನಪ್ಪ ಅದು ಅಂತ ದ್ವಂದ್ವ ಸ್ಥಿತಿ ಯಾಕಾಗಬೇಕು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಬಂದಾಗ ಮನುಷ್ಯನ ಭವಿಷ್ಯ ಹೆಣ್ಣಾಗಲಿ ಗಂಡಾಗಲಿ ಜಾತಕದ ಮೇಲೆ ನಿಂತಿಲ್ಲ, ನಿಲ್ಲೋದೂ ಇಲ್ಲ. ಇದು ನಾವು ಮೊದಲು ಮಾಡ್ಕೊಳ್ಬೇಕಾಗಿರೋದು ರಿಪೇರಿ. ನಮ್ಮ ದೇಶದಲ್ಲಿ ಶಾಸ್ತ್ರ ಹೇಳೋರು ಫಸ್ಟ್ ತಿಳ್ಕೋಬೇಕು, ಜಾತಕದ ಕುಂಡಲಿಯ ಮೇಲೆ ಭವಿಷ್ಯ ಯಾವ ಕಾರಣಕ್ಕೂ ಜ್ಯೋತಿಷ್ಯ ಶಾಸ್ತ್ರ ಜಾತಕದ ಆಧಾರದ ಮೇಲೆ ನಿಲ್ಲಲ್ಲ. ಹಾಗಾದ ಮೇಲೆ ಈಗ ಹೇಳ್ತಾ ಇರೋದೆಲ್ಲ ಏನು? ಇದರ ಅರ್ಥ, ಒಂದು ಮಗು, ಹೆಣ್ಣು ಮಗು ಒಂದು ಮಂಗಳೂರಲ್ಲಿ ಹುಟ್ಟಿರ್ತಾಳೆ, ಬೆಂಗಳೂರು ಮದುವೆ ಆಗ್ತಾಳೆ, ಹೌದಲ್ಲ? ನಾವು ತಿಳ್ಕೊಳ್ಬೇಕಾಗಿರೋ ವಿಚಾರ ಯಾವುದು ಅಂತ ಇದನ್ನು ಫಸ್ಟ್ ತಿಳ್ಕೊಬೇಕಾಗತ್ತೆ. ಮಂಗಳೂರು ಶೈಲಿ, ಆಹಾರ ಪ್ರಕ್ರಿಯೆ, ಜಾಗದ ವಾತಾವರಣ ಬೇರೆ ಇರುತ್ತೆ. ಬೆಂಗಳೂರಿನಲ್ಲಿರ್ತಕ್ಕಂಥದ್ದು ಬೇರೆ ಇರುತ್ತೆ. ಆ ಜಾತಕ ಆ ಹುಡುಗಿ ಹುಟ್ಟಿದ ಜಾಗದ ಮೇಲೆ ನಿರ್ಮಾಣ ಆಗಿರುತ್ತೆ. ಆ ಮಗು ಎಲ್ಲಿ ಹುಟ್ಟುತ್ತೆ, ಆ ಸ್ಥಳ, ಆಹಾರ, ಆ ಪರಿಸರ, ಇದಕ್ಕೆ ಅನುಗುಣವಾಗಿರ್ತಕ್ಕಂಥ ಸತ್ಯದಲ್ಲಿ ಆ ಮಗು ಅಲ್ಲಿ ನಿರ್ಮಾಣ ಆಗಿ ಹುಟ್ಟಿ ಬೆಳೆದಿರುತ್ತೆ. ಇಲ್ಲಿಗೆ ತಂದು ಹಾಕ್ಕೊಂಡು ಮದುವೆ ಮಾಡ್ಕೊಳ್ಳೋ ಮಟ್ಟಕ್ಕೆ ಈ ಕುಂಡಲಿ ಅಲ್ಲಿಗೆ ಹೋಗುತ್ತೆ. ಇಲ್ಲಿಗೆ ಶಾಸ್ತ್ರ ಜ್ಯೋತಿಷಿ ಹತ್ರ ಹೋಗುತ್ತೆ. ಎಷ್ಟರ ಮಟ್ಟಕ್ಕೆ ಇದನ್ನು ಅರ್ಥ ಮಾಡ್ಕೋಬೇಕು? ಇಲ್ಲಿ ವಿಚಾರ ಇಷ್ಟೇ, ಹೆಣ್ಣಲ್ಲಿ ದರಿದ್ರತೆ ಇದೆಯೋ ಗಂಡಲ್ಲಿ ದರಿದ್ರತೆ ಇದೆಯೋ? ಈ ಪದ ಯಾಕೆ ಬಳಸ್ತಾ ಇದ್ದೀನಿ ಅಂದರೆ, ಇವತ್ತೆಲ್ಲ ಅನುಭವಿಸ್ತಾರೋದೆಲ್ಲ ಹೀಗೇನೆ. ನೀನು ಕಟ್ಕೊಂಡು ಹಿಂಗಾಯಿತು ಅಂತ ಗಂಡ ಬೈತಾನೆ ಕೋಪ ಬಂದಾಗ. ಆ ಹುಡುಗಿ ಏನು ಮಾಡಬೇಕು? ಮದುವೆ ಮಾಡ್ಕೊಳ್ಳುವಾಗ ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ಟು ಹೆಸರು ತೆಗೆದುಬಿಟ್ಟು ಇನ್ನೊಂದು ಹೆಸರು ಇಟ್ಬಿಟ್ಟು, ಉದಾಹರಣೆ ನಮ್ಮ ಕೈಯಲ್ಲಿರೋದು ಗಾಜು. ಆ ಗಾಜನ್ನು ಚಿನ್ನ ಅಂದ ತಕ್ಷಣ ಚಿನ್ನ ಆಗತ್ತಾ? ಅದು ಇಲ್ಲ ಅಲ್ಲ, ಗಾಜೇ ಅದು. ಹಾಗೆ ಈ ರೀತಿ ಹೆಸರು ಬದಲಾವಣೆ ಮಾಡಿ ಮದುವೆ ಮಾಡ್ತಕ್ಕಂಥದ್ದು ಅವ್ರ ಹೊಟ್ಟೆಲುಟ್ಟದ ಮಕ್ಕಳು ಅನುಭವಿಸ್ತಾರೆ. ಕುಟುಂಬ ಛಿದ್ರ ವಿಚಿದ್ರ ಆಗೋಗುತ್ತೆ. ಜೊತೆಗೆ ದಾಂಪತ್ಯ ಪಕ್ಕಾ ಇರುತ್ತಾ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಇದಕ್ಕೆಲ್ಲ ಏನು ಕಾರಣ ಅಂತ ಹೇಳೋಣ. ನಾವು ಪ್ಯಾಚ್ ಹಾಕ್ಕೊಂಡು ಮದುವೆ ಮಾಡಿದ್ರೆ ಜೀವನ ಪರ್ಯಂತ ಅದು ಗಂಡನ ಜೊತೆ ಸಂಸಾರ ಮಾಡಬೇಕಾಗಿರ್ತಕ್ಕಂತಹ ಹೆಣ್ಣು ಎಲ್ಲ ಬರೀ ಅಡ್ಜಸ್ಟ್ಮೆಂಟಲ್ಲೇ ಮದುವೆ ಮಾಡಿಕೊಂಡ್ರೆ ಬದುಕು ಹೆಂಗೆ ಬದುಕತ್ತೆ? ಆಗತ್ತೆ ಅನ್ನೋ ಸತ್ಯವನ್ನು ತಿಳ್ಕೊಬೇಕಾಗತ್ತೆ. ಹೆಸರು ಕೆಲವು ಸಂದರ್ಭದಲ್ಲಿ ಬದಲಾವಣೆ ಮಾಡುವ ಸನ್ನಿವೇಶ ತಪ್ಪಲ್ಲ. ಯಾವಾಗ ದೇಹದಲ್ಲಿ ಇರ್ತಕ್ಕಂಥ ಸತ್ಯಾಂಶವನ್ನು ಗುರುತಿಸಿದಾಗ ಹೆಸರು ಬದಲಾವಣೆ ಮಾಡಿ. ದೇಹದಲ್ಲಿ ಏನಿದೆಯೋ ಅದು ಹಾಗೇ ಇದೆ, ಹೆಸರು ತೆಗೆದು ಹೆಸರು ಹಾಕ್ಬಿಟ್ರೆ ಹೆಂಗಾಗತ್ತದು? ಇದು ಮಾಡಬೇಕಾ ಬೇಡಮ್ಮ? ಬೇಡ. ದೇಹದಲ್ಲಿರ್ತಕ್ಕಂಥ ಆರೋಗ್ಯವನ್ನೇ ಗುರುತಿಸದೆ ಹೆಸರು ಮಾತ್ರ ಚೇಂಜ್ ಮಾಡಿದ್ರೆ ಆ ಮಗು ಹುಟ್ಟಿರ್ತಕ್ಕಂಥದ್ದು ಪ್ಲಸ್ಸೋ ಮೈನಸ್ಸೋ ಏನೋ ಒಂದಿರುತ್ತೆ ಅಂತ ಇಟ್ಕೊಳ್ಳೋಣ. ಬಟ್ ಹೇಗಾಗತ್ತದು? ಅಂದರೆ ಇಲ್ಲಿ ಏನಾಗಿದೆ ಅಂದರೆ, ಲವ್ ಮದುವೆ ಮಾಡಿಕೊಂಡವರು ಚೆನ್ನಾಗಿದ್ದಾರಾ? ಇಲ್ಲ, ಅದು ಗೊತ್ತಿಲ್ಲ. ಹೋಗಲಿ ತಂದೆ ತಾಯಿ ನೋಡಿ ಮಾಡಿ ಶಾಸ್ತ್ರ ಕೇಳಿ ಎಲ್ಲವನ್ನೂ ಮಾಡಿ ಚೆನ್ನಾಗಿದ್ದಾರಾ? ಇಲ್ಲ. ಮತ್ತು ಮದುವೆ ಏನಿದು? ಯಾರು ತಪ್ಪಿಲ್ಲಿ? ಮದುವೆ ಮಾಡಿಸ್ತವ್ರಿಗೆ ಬೈತೀವಿ ನಾವು, ಹೌದಾ? ಮದುವೆ ಮಾಡಿಸ್ತವ್ರಿಗಲ್ಲ ಬೈಯೋದು, ನಾವು ಬೈಕೋಬೇಕು ನಾವು ಯಾವ ತಪ್ಪು ಮಾಡ್ತಾ ಇದ್ದೀವಿ ಅಂತ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮಗಳನ್ನು ಅರ್ಪಣೆಯನ್ನು ಮಾಡಿ ವಿಚಾರಕ್ಕೆ ಬರೋದೇ ಆದರೆ, ಆ ರೀತಿಯಾಗಿ ಹೆಸರನ್ನು ಬದಲಾವಣೆ ಮಾಡ್ತಕ್ಕಂತಹ ಒಂದು ಲೆಕ್ಕಾಚಾರನೂ, ಹುಡುಗಿಗೆ ಕುಜದೋಷ ಇದೆ, ಹುಡುಗಿ ಕುಜದೋಷದ ಹುಡುಗನೇ ಬೇಕು ಅಂತ ಹೇಳ್ತಕ್ಕಂಥ ಲೆಕ್ಕಾಚಾರನೂ ಎಷ್ಟು ಹಾಸ್ಯಾಸ್ಪದ ಅಂದರೆ, ನಿಜಕ್ಕೂ ಇದನ್ನು ನಂಬಬೇಕಲ್ಲ, ಹತ್ರಕ್ಕೂ ತಗೋಬಾರ್ದನ್ನ. ಹೆಣ್ಣು ಗಂಡಿನಲ್ಲಿ ಇರುವಂತಹ ದೋಷವನ್ನು ಕಂಡು ಹಿಡಿತಕ್ಕಂಥ ವಿಚಾರ ಪಕ್ಕಾ ಸುಳ್ಳು. ಏನು? ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ನಕ್ಷತ್ರವನ್ನು ಕೇಳ್ತೀವಿ. ಹೌದು. ನಕ್ಷತ್ರ ಏನಕ್ಕೆ ಕೇಳ್ತೀವಿ ಅಂದರೆ,
ದೇಹದಲ್ಲಿ ಇರ್ತಕ್ಕಂತಹ ಶಕ್ತಿ ಎಷ್ಟಿದೆ ಅಂತ ತಿಳ್ಕೊಳ್ಳೋಕ್ಕೆ ನಕ್ಷತ್ರನೇ ಕಾರಣ ಆಗತ್ತೆ. ದೇಹದ ಶಕ್ತಿಯನ್ನು, ಚೈತನ್ಯವನ್ನು ತಿಳಿಯೋದು. ದೇಹದಲ್ಲಿರ್ತಕ್ಕಂಥ ಶಕ್ತಿ ಚೈತನ್ಯ ಯಾವುದು? ಭಗವಂತ. ನಮ್ಮ ದೇಹದಲ್ಲಿ ಎನರ್ಜಿ ಚೆನ್ನಾಗಿದ್ದರೆ ಖುಷಿಯಾಗಿರ್ತಾರೆ, ಹೌದಲ್ಲಮ್ಮ? ಹೌದು. ಎನರ್ಜಿನೇ ಇಲ್ಲ, ಚೈತನ್ಯನೇ ಇಲ್ಲ ಅಂದರೆ ನೀವು ಯಾವ ಕುಂಡಲಿ ನೋಡಿ, ಯಾವ ರೀತಿ ಶಾಸ್ತ್ರ ಮಾಡಿ, ಹೆಸರು ಚೇಂಜ್ ಮಾಡಿ, ನೀವು ನ್ಯೂಮರಾಲಜಿಗೆ ಹೋಗ್ತಿರೋ, ವಾಸ್ತುಗೆ ಹೋಗ್ತಿರೋ, ಇನ್ನೊಂದು ಹೋಗ್ತಿರೋ, ಸೆಕೆಂಡ್ರಿ. ಬಟ್ ಯಾವುದು ಬದಲಾವಣೆ ಆಗೋಕ್ಕಾಗಲ್ಲ. ಇದಕ್ಕೆ ಪ್ರತಿ ಹುಟ್ಟಿದ ಮಗುವಿಗೆ, ಹೆಣ್ಣಿಗಾಗಲಿ ಗಂಡಿಗಾಗಲಿ, ಎರಡನೇ ಜನ್ಮ ಅನ್ನೋದೊಂದಿರುತ್ತೆ. ಬೇಕು ಅಂತೀಯ ಬೇಡ ಅಂತೀಯಮ್ಮ? ಬೇಕು. ಪ್ರತಿ ಹೆಣ್ಣಿಗೂ ಗಂಡಿಗೂ ಈ ಭೂಮಿ ಮೇಲೆ ಎರಡನೇ ಜನ್ಮ ಅಂತ ಒಂದಿರುತ್ತೆ. ಇದನ್ನು ನಾವು ತಿಳ್ಕೊಳ್ಳದೆ ಪರದಾಡ್ತಾ ಇದ್ದೀವಿ ಅಂದರೆ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗಬೇಕು. ಏನು? ಆರೋಗ್ಯಕ್ಕೆ ಅತಿ ಮುಖ್ಯವಾಗಿ ಉತ್ತರ ಸಿಗಬೇಕು, ಹೌದಲ್ಲಮ್ಮ? ಹೌದು. ಹೆಣ್ಣಿಗಾಗಲಿ ಗಂಡಿಗಾಗಲಿ ಆರೋಗ್ಯ ಮುಖ್ಯ. ಹೌದು. ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಸತ್ಯಾಂಶ ಎರಡನೇ ಜನ್ಮದಲ್ಲಿ ಮಾತ್ರ. ಹೆಣ್ಣಿಗೆ 2 ಸಲ ಜನ್ಮ ಅಂತ ಹೇಳ್ತಾರೆ ಹಿಂದಿನಿಂದ. ಏನು? ಒಂದು ಹುಟ್ಟಿದ್ದು, ಒಂದು ಮೊದಲನೆಯ ಪ್ರಥಮ ಋತು. ಇದು 2 ಸಲ 2 ಜನ್ಮ ತಗೊಳುತ್ತೆ ಹೆಣ್ಣು ಅಂತ ಹೇಳ್ತಾರೆ. 3ನೇ ಜನ್ಮನೇ ಮದುವೆ. ಇಲ್ಲಿ ನಾವು ಮುಖ್ಯವಾಗಿ ಹೆಣ್ಣು ಮಗು ಹುಟ್ಟಿದ್ದನ್ನು ಲೆಕ್ಕ ಹಾಕಿ ಮದುವೆ ಮಾಡ್ತಾ ಇದ್ದೀವಲ್ಲ, ಇದೇ ನಮ್ಮ ಮೂರ್ಖತನದ ಪರಮಾವಧಿ. ಹೆಣ್ಣು ಋತುವಾದದ್ದನ್ನು ಯಾರು ತಗೊಂಡು ಅದನ್ನಲ್ಲಿ ಅವರ ಆರೋಗ್ಯ, ಅವರ ದಾಂಪತ್ಯ, ಅವ್ರು ಹುಟ್ಟೋ ಮಕ್ಕಳು, ಸಿಗೋ ಗಂಡ ಎಲ್ಲ ಅದರಲ್ಲಿರುತ್ತೆ ಋತುಕುಂಡ್ಲಿಯಲ್ಲಿ. ನಾವು ಕೇಳೋದು ಯಾವುದನ್ನು? ಹುಟ್ಟಿದ್ದನ್ನು. ಏನು ಮಾಡೋಣ? ಈ ರೀತಿಯಾಗಿ ಈ ವಿಚಾರಗಳನ್ನ ಎಷ್ಟೊಂದು ತಪ್ಪು ಹೋಗ್ತಾ ಇದೆ, ಸ್ವಲ್ಪ ಯೋಚನೆ ಮಾಡಬೇಕು. ಯಾಕೆ ಅಂದರೆ ಹೆಣ್ಣು ಸಿದ್ಧತೆಯಾಗಿದೆ ಅಂತಕ್ಕಂತಹ ಪ್ರಕ್ರಿಯೆ ಸಿಕ್ಕೋದು ಯಾವಾಗ? ಋತುವಾದಾಗ, ಹೌದಲ್ಲಮ್ಮ? ಆಗ ನೀವು ರಿಪೇರಿ ಮಾಡಿ. ಹುಟ್ಟಿದ್ದು ಯಾರೂ ಹೇಳೋಕ್ಕಾಗಲ್ಲ, ಯಾವಾಗ ಹುಟ್ಟುತ್ತೋ, ಏನೋ ನಕ್ಷತ್ರ, ಇನ್ನೊಂದು ಎಕ್ಸೆಟ್ರಾ ಎಕ್ಸೆಟ್ರಾ. ಸರಿ, ಈಗ ಮಗುವನ್ನು ಸಂತೋಷವಾಗಿ ನಗನಗ್ತಾ ಇರಬೇಕು, ಮಹಾಲಕ್ಷ್ಮಿ ಥರ ಅಂತ ಹೇಳ್ತಿರಲ್ರಿ. 28 ನೋವಿರುತ್ತೆ, ಏನು ನಗುತ್ತೆ ಮಗು? ಅದು ಏನಮ್ಮ ನಗಕ್ಕಾಗತ್ತಾ? ಸುಮ್ಮನೆ ನಗ್ತಾರ? ಅಲ್ವಾ? ಈಗ ನಗ್ತಾ ಇರಬೇಕು ಮಹಾಲಕ್ಷ್ಮಿ ಥರ ಅಂತ ಎಲ್ಲರೂ ಬಯಕೆ. ಎಲ್ಲಿ ನಗೋದು? 28 ನೋವಿರುತ್ತೆ ದೇಹದಲ್ಲಿ. ಈ ನೋವಲ್ಲಿ ಸಿಕ್ಕಿರೋ ಗಂಡ ಒಂದು ನೋವಾಗ್ಬೋದು, ಯಾರಿಗೆ ಗೊತ್ತು? ಹೌದಾ? ಸೊ ಇದೆಲ್ಲ ತಿಳ್ಕೊಂಡು ನಗು ಅಂದರೆ ಏನು ನಗೋದು? ಹೆಣ್ಣು ಯಾವಾಗಲೂ ಮುಖ ಹಿಂಗಿರುತ್ತೆ, ಅದ್ಯಾವ ಹೆಣ್ಣು, ಅದೇನು ಹೆಂಡ್ತಿ, ಈ ಥರ ಎಲ್ಲ ಆದಾಗ ಹೆಣ್ಣಿಗೆ ಇನ್ನೆಷ್ಟು ನೋವಾಗುತ್ತೆ. ಅಂದರೆ ಇಷ್ಟೆಲ್ಲ ಗೊಬ್ಬರವನ್ನು ತಲೆ ಮೇಲೆ ಇಟ್ಟು ಆ ಹೆಣ್ಣಿಗೆ ಮದುವೆ ಮಾಡಿ ಕಳಿಸಿದ್ರೆ, ಜಾತಕ ಹೊಂದಾಣಿಕೆ ಮಾಡಿ ಮದುವೆ ಮಾಡಿದ್ದೀವಿ ಅಂತ ಹೇಳ್ತಕ್ಕಂಥ ಗಣಪಂಡಿತರುಗಳಿಗೆ, ಬುದ್ಧಿವಂತರುಗಳಿಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಇದೆಷ್ಟು ಮಟ್ಟಕ್ಕೆ ಸತ್ಯ ಇದೆ? ನಮ್ಮ ದೇಶವನ್ನು ಎಲ್ಲಿಗೆ ತೊಗೊಂಡೋಗಿ ಹಾಕ್ತಾ ಇದ್ದೀರಾ? ಒಂದು ಮದುವೆಯ ಸತ್ಯ ಎಷ್ಟು ಮಟ್ಟಕ್ಕೆ ತಿಳಿಸ್ಬೇಕಾಗತ್ತೆ ನಮ್ಮ ದೇಶದಲ್ಲಿ? ಭಾರತ ಅಂತ ಹೇಳ್ಕೊತೀವಿ, ಸಂಸ್ಕಾರವಂತರು ಅಂತ ಹೇಳ್ಕೊತೀವಿ. ಸಂಸ್ಕಾರದ ಮೂಲಾರ್ಥ ಇನ್ನೂ ನಮ್ಮ ಜನಕ್ಕೆ ಗೊತ್ತಾಗಿಲ್ಲ. ಸಂಸ್ಕಾರ ಎಂದರೇನು ಅಂದರೆ ಏನು ಹೇಳ್ಬೋದಮ್ಮ? ಎಲ್ಲರೂ ಹೇಳ್ತಾರೆ, ನಾವು ನಮ್ಮ ಮಕ್ಕಳನ್ನ ಸಂಸ್ಕಾರದಲ್ಲಿ ನನಗೆ ನಗು ಬರುತ್ತೆ. ಸಂಸ್ಕಾರ ಅಂದು ಹೇಳ್ರಿ ಮೊದಲು ಏನಂತ. ಅದೇ ಬೆಳಗ್ಗೆ ಸ್ನಾನ ಮಾಡಿ ಗಂಧದ ಕಡ್ಡಿ ಹಚ್ಬಿಟ್ಟು ಪೂಜೆ ಮಾಡ್ತಾರಲ್ಲ, ಅದೇ ಸಂಸ್ಕಾರ ಅಂತ ನಾನೇನು ಮಾಡೋಕ್ಕಾಗತ್ತೆ? ನಿಜವಾದ ಸಂಸ್ಕಾರ ದೇಹ ಸದೃಢವಾಗಿರ್ತಕ್ಕಂಥದ್ದೇ ನಿಜವಾದ ಸಂಸ್ಕಾರ. ಏನಂತೀಯ? ಹೌದು ಗುರುಜಿ. ದೇಹ ಸದೃಢತೆಯಲ್ಲಿರಬೇಕು, ಅದು ಸಂಸ್ಕಾರ. ವಯಸ್ಸಿಗೆ ತಕ್ಕಂತೆ ಎತ್ತರಕ್ಕೆ ತಕ್ಕಂತೆ ತೂಕ, ಅದಕ್ಕನುಸಾರವಾಗಿದ್ದಾಗ ಆ ಹೆಣ್ಣು ಮದುವೆಗೆ ಸೂಟಬಲ್ ಪರ್ಸನ್. ಒಂದು ದಪ್ಪ, ಒಂದು ಎತ್ತರ, ಒಂದು ಚಿಕ್ಕದು, ಹೆಂಗೋ ಮದುವೆ ಮಾಡಿಬಿಡೋದು, ಕುಂಡಲಿ ಸೇರಿಸಿ. ಕುಂಡಲಿಗೆಲ್ಲ ಮದುವೆ ಆಗಿದ್ದು, ಹೆಣ್ಣು ಗಂಡಿಗೆ ತಾನೇ ಮದುವೆ ಆಗಿದ್ದು. ಮತ್ತು ಕುಂಡಲಿ ಏನು ಮಾಡೋಣ? ನಮ್ಮ ಪ್ರಪಂಚದಲ್ಲಿ ಏರ್ತಾ ಇರ್ತಕ್ಕಂಥ ಕುಂಡಲಿ ಯಾವ್ದು ಗೊತ್ತೇನಮ್ಮ? ತಾಂತ್ರಿಕವಾದ ಕುಂಡಲಿ ಪ್ರಯೋಗ. ಅಂದರೆ ಗುರುಜಿ ಅವ್ರಲ್ಲಿ ಹೇಳ್ತಾರೆ, ಸ್ವಾಮಿ 22/3/88 ಸಂಜೆ 7:30 ಇವ್ರಲ್ಲಿ ತಲೆ ಮೇಲೆ ಹೊಡಿತಾರೆ ಪಟ್ ಅಂತ, ಅಲ್ಲಿ ಬರುತ್ತೆ. ಇದು ತಾಂತ್ರಿಕ ಕುಂಡಲಿ. ಇದರಂತಹ ಹುಚ್ಚುತನದ ವಿಚಾರ ಇನ್ನೊಂದು ಬೇರೆ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಈಗೆಲ್ಲ ನಡೀತಾ ಇರೋದು ಇದೇನೆ. ತಾಂತ್ರಿಕವಾದ ಕುಂಡಲಿ ಪ್ರಯೋಗದಿಂದ ಮಕ್ಕಳ ತಲೆ ಮೇಲೆ ಕಲ್ಲು ಹಾಕಿ ಅವ್ರು ಹೇಳಿದ್ದನ್ನು ನಂಬಿಕೊಂಡು ಅದು ಒಳ್ಳೇದು ಹೇಳ್ತಾರೋ ಕೆಟ್ಟದ್ದು ಹೇಳ್ತಾರೋ ಅದು ಅವ್ರಿಗೆ ಸೇರಿದ್ದು. ಆದರೆ ಕುಂಡಲಿಗೂ ಮದುವೆ ಆಗ್ತಕ್ಕಂಥ ಹೆಣ್ಣು ಗಂಡಿಗೂ ಯಾವ ಕಾರಣಕ್ಕೂ ಸತ್ಯವಲ್ಲದ ವಿಚಾರ ಎಷ್ಟು 1000 ಸಲ ಬೇಕಾದ್ರೆ ಹೇಳ್ಬಿಡ್ತೀನಿ, ಪ್ರೂವ್ ಮಾಡಿ ತೋರಿಸ್ತೀನಿ ಮುಂದೆ ಕೂತ್ಕೊಂಡಾಗ. ಎಷ್ಟು ಅಸತ್ಯವಾದ ಮದುವೆಗಳನ್ನ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಗ್ರಹಗಳನ್ನ ಎಳ್ಕೊಂಡು ಆ ದೋಷ ಇದೆ, ಈ ದೋಷ ಇದೆ ಅಂತ ಜೀವನದಲ್ಲಿ ತಿಳಿದೇ ಇರೋ ದೋಷ ಒಂದೇ. ಅದು ಯಾವುದು ಅಂದರೆ 2ನೇ ಜನ್ಮ ಎತ್ತುವಂಥ ನಮ್ಮ ವಾಸದ ಮನೆ. ಯಾವುದು? ವಾಸದ ಮನೆ 2ನೇ ಜನ್ಮ. ಯಾಕೆ ಅಂದರೆ ನಮ್ದೆಲ್ಲ ನಡೆಯೋದು ಮನೆ ಒಳಗಡೆನೆ, ಹೌದಲ್ಲಮ್ಮ? ಆ ಮನೆ ಒಳಗಡೆ ಏನಿರುತ್ತೆ ಅದು ನಮ್ಮ ಮೇಲೆ ಅಪ್ಲೈ ಆಗತ್ತೆ. ಕುಂಡಲಿಯಲ್ಲಿ ಈಗ ಕುಂಡಲಿಗೂ ಮನುಷ್ಯನು ಎಲ್ಲಿ ತರ್ತೀರಾ ಅಂದರೆ ಕುಂಡಲಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಕುಂಡಲಿನೇ ಸತ್ಯ, ತಪ್ಪು ಅದೇ ಎಲ್ಲ ಅನ್ನೋದು ತಪ್ಪು. ಕುಂಡಲಿಯಿಂದನೇ ಎಲ್ಲ ಚೆನ್ನಾಗಿರುತ್ತೆ, ಒಳ್ಳೆಯದಾಗತ್ತೆ ಅನ್ನೋದು ಶುದ್ಧ ಮೂರ್ಖತನದ ವಿಚಾರ. ಇದು ಒಂದು ಗುರುತು. ಈ ಮಗು ಈ ಸಮಯದಲ್ಲಿ ಇದರಲ್ಲಿ ಹುಟ್ಟಿದ್ದಕ್ಕೆ ಈ ನಕ್ಷತ್ರದಲ್ಲಿ ಹುಟ್ಟಿದೆ, ಸರಿ.
ಈಗ ಅದಕ್ಕೊಂದು ವಿಚಾರ ಹೇಳಬೇಕಾಗತ್ತೆ. ಮಗು ಹುಟ್ಟಿದಾಗ ನಕ್ಷತ್ರ ಅಂತ ಹೇಳ್ತಾರಮ್ಮ. ಹೌದು. ಸಾಯೋವರೆಗೂ ನಕ್ಷತ್ರ ಅದನ್ನೇ ಹೇಳ್ಕೊಂಡು ಹೋಗ್ತಾರೆ ಹೊರತು ಪ್ರತಿದಿನ ಮನ್ಸ್ ಚೇಂಜ್ ಆಗುತ್ತೆ, ಪ್ರತಿದಿನ ಚೇಂಜ್ ಆಗುತ್ತೆ ದೇಹನೂ ಕೂಡ. ಹೌದಾ? ಈ ಕುಂಡಲಿ ತಗೊಂಡು ಏನು ಮಾಡೋಣ ಅಮ್ಮ? ಆಹಾರ ಪ್ರಕ್ರಿಯೆ ಚೇಂಜ್ ಆಗುತ್ತೆ, ಅಭ್ಯಾಸಗಳು ಚೇಂಜ್ ಆಗುತ್ತೆ, ವಯಸ್ಸು ಚೇಂಜ್ ಆಗುತ್ತೆ, ದೇಹ ವಯಸ್ಸಾದಂಗೆ ಆದಾಗೆಲ್ಲ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ನಕ್ಷತ್ರ ಮಾತ್ರ ಹುಟ್ಟುತ್ತಿದ್ದು ಸಾಯೋವರೆಗೂ ಒಂದೇ ಬೋರ್ಡು. ಅಂದರೆ ಇದೆಲ್ಲ ಯಾಕೆ ಯಾರು ಯೋಚನೆ ಮಾಡೋಕ್ಕಾಗ್ತಾ ಇಲ್ವಾ? ಬುದ್ಧಿವಂತರಲ್ವಾ, ಜ್ಞಾನವಂತರಲ್ವಾ ಅಂತಕ್ಕಂಥ ಸತ್ಯಾಂಶ ಪ್ರತಿಯೊಬ್ಬರಿಗೂ ಅರ್ಥ ಮಾಡ್ಕೊಳ್ಳಿ. ನಮ್ಮಲ್ಲಿ ಇರ್ತಕ್ಕಂತಹ ಭಗವಂತ ಕೊಟ್ಟಿರ್ತಕ್ಕಂಥ ಆಪ್ಷನ್ನು ನಮ್ಮ ಕೈ ಕೊಟ್ಬಿಟ್ಟಿದ್ದಾನೆ ಅಮ್ಮ. ಕ್ವಶನ್ ಪೇಪರ್ ಪ್ಲಸ್ ಆನ್ಸರ್ ಪೇಪರ್ ಎರಡೂ ನಮ್ಮ ಕೈ ಕೊಟ್ಟಿದ್ದಾನೆ. ಯಾವುದು ಇಟ್ಕೊಂಡಿಲ್ಲ ದೇವರು. ಕ್ವಶನ್ ಪೇಪರ್ ಯಾವುದು, ಆನ್ಸರ್ ಪೇಪರ್ ಯಾವುದು ಅಂತ ನೋಡುವಷ್ಟು ತಾಳ್ಮೆ ಇಲ್ಲ ನಮಗೆ. ಎರಡೂ ತೊಗೊಂಡಾಗ ಇನ್ನೊಬ್ಬರಿಗೆ ಕೊಟ್ಬಿಡ್ತಾರೆ. ಅವ್ರು ತಗೊಂಡು ಇದ್ಯಾವುದೋ ಅವ್ರಿಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಮಕ್ಕಳ ತಲೆ ಮೇಲೆ ಹಾಕ್ಬಿಟ್ಟು ಕಲ್ಲಲ್ಲಿ ಕಳಿಸೋದು ಯಾಕೆ ಬೇಕು? ಇಷ್ಟೊಂದೆಲ್ಲ ದುಬಾರಿ ಜೀವನ ಬೇಕಾ? ಎಷ್ಟೋ ಮದುವೆಗಳು ನಡೀತಾ ಇಲ್ಲ, ಮದುವೆ ಆದರೂ ಉಳೀತಾ ಇಲ್ಲ. ಈ ಕರ್ಮ ಯಾವತ್ತು ನಮ್ಮ ದೇಶದಿಂದ ಹೊರಗೆ ಹೋಗೋದು? ಇದನ್ನು ಕರ್ಮ ಅಂಟಿಸ್ಕೋತಾ ಇರೋದು ನಾವು. ನಮಗೆ ಕರ್ಮ ಅಂಟ್ಕೊಂಡಿಲ್ಲ ಅಮ್ಮ, ಕರ್ಮನ ನಾವೇ ಅಂಟಿಸ್ಕೋತಾ ಇರೋದು ಅಂತ ನಮಗಿನ್ನೂ ಅರ್ಥ ಆಗಿಲ್ಲ ಅಂತಕ್ಕಂಥ ವಿಚಾರನ ಇವತ್ತು ಕಾರ್ಯಕ್ರಮದಲ್ಲಿ ಬೇಕಾದಷ್ಟು ನಿದರ್ಶನಗಳನ್ನ ಹೇಳ್ತಾ ಹೋಗ್ತೀನಿ. ತಿಳ್ಕೊಳ್ತಾ ಹೋಗಿ. ಏನಪ್ಪ ಅದು ಅಂತಂದರೆ, ಒಂದು ಸಣ್ಣ ಉದಾಹರಣೆ ಹೇಳ್ತೀನಮ್ಮ ಇದರಲ್ಲಿ. ಏನದು ಅಂದರೆ, ಈಗ ಒಂದು ಚಿತ್ರವನ್ನು ನೋಡೋಣ. ಆ ಚಿತ್ರ ಹೇಗಿದೆ ಅದೆಲ್ಲರೂ ನೋಡಿರ್ತಾರೆ. ಕುಂಡಲಿಯಲ್ಲಿ ಇರ್ತಕ್ಕಂಥದ್ದು, ಜಾತಕದಲ್ಲಿ ಇರ್ತಕ್ಕಂಥ ಕುಂಡಲಿ. ಇದು ನೋಡಮ್ಮ. ಈಗ ಇಲ್ಲಿ 12 ರಾಶಿ ಇದೆ, ಹೌದಾ? ಈಗ ಮನೆ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಖಾಲಿ ಇದೆ. ಅದು ಅದನ್ನು ಏನು ಹೇಳ್ತಾರೆ ಅಂದರೆ ಝೀರೋ. ನಾವು ಝೀರೋನಲ್ಲಿದ್ದೀವಿ. ಎಲ್ಲಿ? ಮನೆಯ ಒಳಗಡೆ ವಾಸ ಮಾಡುವ ಬ್ರಹ್ಮಸ್ಥಾನ ಅಂತ ಹೇಳ್ತಾರೆ, ಶಾಸ್ತ್ರಾಧಾರಿತವಾಗಿರ್ತಕ್ಕಂಥದ್ದು. ಅಲ್ಲಿ ಯಾವುದೇ ರೀತಿಯಲ್ಲಿ ಯಾವುದೇ ನಕ್ಷತ್ರಗಳು ರಾಶಿಗಳೆಲ್ಲ ಸುತ್ತಾ ಇದೆ, ಹೌದಾ? ಈಗ ಮನೆ ಕುಟುಂಬದಲ್ಲಿರ್ತಕ್ಕಂಥವ್ರು ಎಲ್ಲ ರಾಶಿಯವರು ಆ ಮನೆ ಒಳಗಡೆ ಇದ್ದಾರೆ, ಹೌದಾ? ಈಗ ಆ ರಾಶಿಯಲ್ಲಿ ಇರ್ತಕ್ಕಂತಹ ವಿಚಾರ ಮಧ್ಯಭಾಗವನ್ನು ಎಂಟಿ ಯಾಕಿದೆ ಅಲ್ಲಿ ಅಂತಕ್ಕಂಥ ಲೆಕ್ಕಾಚಾರ ತಗೊಂಡ್ರೆ ನಾವು ಅಲ್ಲಿ ಝೀರೋ ಹಾಕ್ಕೋಬೇಕು ಸೆಂಟ್ರಿಗೆ. ವೃಷಭ, ಮೇಷ, ತುಲಾ, ವೃಶ್ಚಿಕದ ಮಧ್ಯ ಗೆರೆ ಇದೆಯಲ್ಲಮ್ಮ, ಆ ಸೆಂಟ್ರ್ ಪಾಯಿಂಟ್ ಮಾಡಿಕೊಂಡ್ರೆ ಅಂದ್ರೆ ಅಲ್ಲಿ ಏನೂ ಬರಬಾರ್ದು. ಮನೆಯಲ್ಲಿ ಆ ಭಾಗವನ್ನು ಝೀರೋ ಮಾಡ್ಕೋಬೇಕು. ಝೀರೋ ಅಂದರೆ ಏನು? ನಮ್ಗೇನೂ ಆಗಿಲ್ಲ, ನಾವು ಚೆನ್ನಾಗಿದ್ದೀವಿ ಅನ್ನೋದನ್ನು ಝೀರೋ. ಈಗ ನಿನಗೆ ಏನು ಬೇಕು? ಮದುವೆ ಆಗಬೇಕಾ, ಓದಬೇಕಾ, ಆರೋಗ್ಯವಾಗಿರ್ಬೇಕಾ, ನೆಮ್ಮದಿಯಾಗಿರ್ಬೇಕಾ, ನಿನಗೆ ಏನು ಬೇಕು ಆ ಝೀರೋಯಿಂದ ಸ್ಟಾರ್ಟ್ ಮಾಡಬೇಕು. ಅರ್ಥ ಆಯ್ತಾ ಹೇಳಿದ್ದು ನಾನು? ಸೊ ಅದಕ್ಕೆ ಭಗವಂತ ಆ ಕುಂಡಲಿಯನ್ನು ಕೂಡ ಮಧ್ಯಭಾಗವನ್ನು ತೋರಿಸಿದ್ದಾನೆ. ಈ ಥರ ಮನೆ ಕಟ್ಕೊಂಡ್ರೆ ಯಾವ ಥರ ಈ ಕುಂಡಲಿ ಹೆಂಗೆ ಚಚ್ಚೌಕಾರವಾಗಿರ್ತಕ್ಕಂಥದ್ದು ಇದೆಯೋ ಹಾಗೆ ಮನೆ ಕಟ್ಕೊಂಡ್ರೆ ಮನೇಲಿರೋರಿಗೆಲ್ಲ ಒಳ್ಳೇದಾಗತ್ತೆ. ಬರೀ ಹೆಣ್ಣು ಗಂಡಿಗೆ ಮಾತ್ರ ಒಳ್ಳೇದಾಗೋದು ಎಷ್ಟು ಮಟ್ಟಕ್ಕೆ ಸರಿ? ಈಗ ಅಲ್ಲಿ ಅತ್ತೆ ಒಬ್ಬ ರಾಶಿಲಿ ಇರ್ತಾಳೆ, ನಾದ್ನಿ ಒಂದು ರಾಶಿಲಿ ಇರ್ತಾಳೆ, ಮೈದ್ನ ಒಂದು ರಾಶಿಲಿ ಇರ್ತಾಳೆ. ಇವರೆಲ್ಲ ಹೆಣ್ಣಿಗೆ ಹೆಂಗೆ ಅಡ್ಜಸ್ಟ್ ಆಗ್ತಾರೆ? ಮದುವೆ ಮಾಡ್ಕೊಂಡದ್ದು ಗಂಡಿಗೆ ನೋಡಿ, ಕುಟುಂಬಕ್ಕೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂದರೆ ಕುಟುಂಬ ಹೊಡೆದೋಗುತ್ತೆ. ಈಗ ಹೊಡೆದೋಗೋದಕ್ಕೊಂದು ಪೂಜೆ ಇದೇ ತಾನೇ ನಾವು ಮಾಡ್ತಾ ಇರೋದು. ಬಂಡವಾಳ ಹಾಕ್ಕೊಂಡು ಒಳ್ಳೇದಂತೂ ಆಗಲ್ಲ, ಪೂಜೆ ಮಾಡಿ ಯಾರನ್ನೂ ಸರ್ ಮಾಡೋಕ್ಕಂತೂ ಆಗಲ್ಲ. ಆದರೆ ನಮ್ಮ 2ನೇ ಜನ್ಮ ಭಗವಂತ ಯಾರ ಕೈ ಕೊಟ್ಟಿದ್ದಾನೆ? ನಮ್ಮ ಕೈ ಕೊಟ್ಟಿದ್ದಾನೆ. ಈಗ ದೇವ್ರ ತಪ್ಪ ನಮ್ಮ ತಪ್ಪ? ನಮ್ಮದೇ ತಪ್ಪು. ಆದರೂ ನಾವು ದೇವ್ರ ಹತ್ರ ಹೋಗಿ ಕೇಳೋದು ಬಿಟ್ಟಿಲ್ಲ. ನನ್ನ ಮಗಳಿಗೆ ಇನ್ನೂ ಯಾಕೆ ಮದುವೆ ಆಯ್ತಾ ಇಲ್ಲ, ಅರ್ಕೆ ಕಟ್ಕೊತೀನಿ, 100 ತೆಂಗಿನಕಾಯಿ ಹೊಡಿಸ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ, ಅಲ್ಲೋಗಿ ದೇವ್ರಿಗೆ ಬೇರೆ ಇನ್ನೊಂದಷ್ಟು. ಆ ಮುಂದೆ ಜೀವನದಲ್ಲಿ ಮಗು ಬದುಕಲೇಬಾರ್ದು. ಮದುವೆ ಫಿಕ್ಸ್ ಆಯಿತು ಅಂತ ಇಟ್ಕೊಮ್ಮ, ಮರ್ತು ಬಿಡ್ತಾರೆ. ಹೌದು, ಹರಕೆನೇ ಮರ್ತು ಬಿಡ್ತಾರೆ. ಮದುವೆ ಮಾಡೋ ಸಂಬಂಧ ಮೇಲೆ ಆ ಮಗು ಆಗಲಿಲ್ಲ ಅಂದಾಗ ಅಲ್ಲಲ್ಲೋ ಹೇಳ್ತಾರೆ, ಇದು ಯಾವುದೋ ಹರಕೆ ಇತ್ತಲ್ವಾ, ಆಗ ಮಾಡ್ತಾರೆ ನೋಡಮ್ಮ. ಅಂದರೆ ಇನ್ಸ್ಟಾಲ್ಮೆಂಟು ದೇವ್ರ ಹತ್ರನೂ. ಅದು ಆ ವ್ಯಕ್ತಿ ಕಂಡಿಡ್ದು ಹೇಳಿದ್ರೆ, ಇಲ್ಲ ಅಂದರೆ ಶಿವರಾತ್ರಿ ಕಳೆದ 15 ದಿನಕ್ಕೆ ಈ ಕಡೆಯಿಂದ ಹುಡುಗ ಬರ್ತಾನೆ, ಈ ಕಡೆಯಿಂದ ಮದುವೆ ಮಾಡಿ ಕಳಿಸ್ಬಿಡಿ ಅಂದ್ಬಿಡ್ತಾನೆ ಅವನು. ಇದನ್ನೇ ತಾಂತ್ರಿಕ ಕುಂಡಲಿ ಅಂತ. ಮ್ಯಾಜಿಕ್ ಅಂದರೆ ಖುಷಿ ಪಡಿಸಿ ದುಡ್ಡಿಸ್ಕೊಳ್ಳೋದು. ಅಮ್ಮ ಇವಾಗ ನಾವು ಹೇಳ್ತಾ ಇರ್ತಕ್ಕಂಥ ವಿಚಾರ ಎಲ್ಲರೂ ಕೆಲವರು ಕೋಪನೂ ಬರುತ್ತೆ. ಯಾಕೆ ಅಂದರೆ ಇವತ್ತು ನೋವಾಗ್ಬೋದು ನಾನು ಹೇಳಿದ ವಿಷಯನ, ನಾಳೆ ಖುಷಿ ಆಗತ್ತೆ. ಆದರೆ ನಾನು ಎಲ್ಲರಿಗೂ ಏನೂ ಆಗಲ್ಲ, ಇನ್ನೊಂದು ಸ್ವಲ್ಪ ಯುಗಾದಿ ಹಬ್ಬ ಕಳೀಲಿ, ಈ 25ನೇ ಇಸ್ವಿ ಕಳೆದೋಗಲಿ, 26ಕ್ಕೆ ನೋಡಮ್ಮ ನಿನಗೆ ಶುಕ್ರ ಬಲ ಬರುತ್ತೆ ಅಂತ ಸುಳ್ಳು ಹೇಳಿ ಜೀವನ ಪರ್ಯಂತ ಅನುಭವಿಸ್ತಾರೆ ಅವರು. ಏನಮ್ಮ? ಒಂದು ದಿನ ಬೈದು ಬಿಡೋಣ ಅಂದರೆ ನಾವು ಬೈತೀವಿ ಅನ್ನೋ ಪ್ರಶ್ನೆ ಅಲ್ಲ, ನಾವು ಹೇಳೋದು ನಿಮಗೆ ಬೈದಂಗೆ ಕಾಣಿಸ್ಬೋದು. ಏನಪ್ಪ ಇಷ್ಟೊಂದು ಕಡಾಖಂಡಿತವಾಗಿ ಹೇಳ್ತಾರೆ ಅಂತ. ಒಂದಂತೂ ತಿಳ್ಕೊಳ್ಳಿ, ಕಹಿ ಔಷಧಿ
ತುಂಬ ಬೇಗ ಕೆಲಸ ಮಾಡುತ್ತೆ, ಸಿಹಿ ಔಷಧಿ ತುಂಬ ತಡವಾಗಿ ಕೆಲಸ ಮಾಡುತ್ತೆ. ಕಠೋರವಾದ ವಿಚಾರ ಅಲ್ಲಿ ಸತ್ಯ ಇರುತ್ತೆ ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಹಾಗಾದರೆ ಬೇರೆಯವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರಾ? ನಾನು ಅದನ್ನು ಹೇಳ್ತಾ ಇಲ್ಲ, ಅವರವರ ವೈಯಕ್ತಿಕವಾದ ವಿಚಾರ. ಆದರೆ ಒಂದು ನೀವು ತಿಳ್ಕೋಬೇಕು, 1 ನಿಮಿಷದಲ್ಲಿ ನಮಗೆ ಬೇಜಾರಾದರೂ ಪರವಾಗಿಲ್ಲ, ಡಾಕ್ಟ್ರ್ ಹೇಳಿದಾಗ ನಿನಗೆ ಈ ಕಾಯಿಲೆ ಬಂದಿದೆ ಅಂತ ಆ ಕ್ಷಣಕ್ಕೆ ಬೇಜಾರಾಗುತ್ತೆ ಅಲ್ವಾ? ಮೆಡಿಸಿನ್ ಕೊಟ್ಟು ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸರಿ ಹೋಗುತ್ತೆ. ಬಟ್ ಡಾಕ್ಟ್ರ್ ಅದನ್ನು ಮುಚ್ಚಿಟ್ಟು ನೀನೇನೂ ಆಗಿಲ್ಲ, ಮಾತ್ರೆ ಗೀತ್ರೆ ಏನು ಬೇಡ, ಮನೆಗೆ ಹೋಗು ಅಂದರೆ ಏನಾಗಬೇಕು? ಮನೆಗೆ ಹೋಗಿ ಸತ್ರು ಆಯಿತು ಅಲ್ವಾ? ಆ ರೀತಿಯಾಗಿ ಈ ಶಾಸ್ತ್ರ ಅಂತಕ್ಕಂಥದ್ದು, ವಾಸ್ತು ಅನ್ನೋದು ನೀವು ಏನೇನು ಅಂದ್ಕೊಂಡಿದ್ದೀರೋ ಇದೆಲ್ಲವೂ ನೇರವಾಗಿ ಸತ್ಯವಾಗಿ ನಿಖರವಾಗಿ ಹೇಳಿದ್ದಾಗ ಮಾತ್ರ ನಿಮ್ಗೆ ಅರ್ಥ ಆದರೆ ಮಾತ್ರ ಒಪ್ಕೊಳ್ಳಿ. ಅರ್ಥ ಆಗಲಿಲ್ಲ ಒಪ್ಕೋಬೇಡಿ. ಯಾಕೆಂದರೆ ತುಂಬ ತಾಳ್ಮೆ ಜ್ಞಾನತ್ವ ಇರಬೇಕಾದಂತಹ ಜ್ಯೋತಿಷಿಗಳು ನಮ್ಮಲ್ಲಿ ತುಂಬ ಕಷ್ಟ ಇದೆ. ಕಾರಣ ಅವರಿದ್ರೂ ಕೂಡ ನಮ್ಮ ಜನ ಬಳಸ್ಕೊಳ್ಳೋದು ತುಂಬ ಕಷ್ಟ ಇದೆ. ಕಾರಣ ಏನೆಂದರೆ ರೇಟ್ ಲಿಸ್ಟ್ ನೋಡ್ತಾರೆ, ಕಮ್ಮಿ ಎಲ್ಲಿ ಹೇಳ್ತಾರೆ, ಎಲ್ಲ ಪಂಚಾಂಗನೇ ತಾನೇ ಹೇಳೋದು ಅನ್ನೋ ಮಟ್ಟಕ್ಕೆ ಜನ ಹೊಟ್ಟೋಗಿದ್ದಾರೆ ಅಲ್ವೇನಮ್ಮ? ಇದು ಜನಗಳದ್ದು ತಪ್ಪು ಕೂಡ. ಯಾಕೆ ಅಂದರೆ ಪಾಪ ಏನೋ ಅವ್ರು ಹೊಟ್ಟೆ ಬಂಕ್ ಒಂದಷ್ಟು ಕಲ್ತಿರ್ತಾರೆ ಪಂಚಾಂಗ ಶಾಸ್ತ್ರನ, ಅಲ್ಲಿ ಹೋಗ್ಬಿಟ್ಟು ಕೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಊರವ್ರಿಗೆಲ್ಲ ಹೇಳ್ಕೊಂಡು ಬರ್ತಾರೆ. ಆದರೆ ಆ ವ್ಯಕ್ತಿಗೆ ಏನು ಗೊತ್ತಿತ್ತು ಏನು ಗೊತ್ತಿಲ್ಲ, ಏನು ಇವ್ರಿಗೆ ಗೊತ್ತಿಲ್ಲ. ಹಾಗಿದ್ದ ಮೇಲೆ ನಾವು ಬೇರೆಯವ್ರ ಮೇಲೆ ತಪ್ಪು ಅಲ್ವಾ ಹೇಳೋದು? ಅದಕ್ಕೆ ನಾವು ಮಾಡಬೇಕಾದ ಕೆಲಸ ಏನಪ್ಪ ಅಂತಂದರೆ, ಈಗ ನಾವು ತಿಳ್ಕೊಳ್ಬೇಕಾದ 2ನೇ ಜನ್ಮ ಅಂತಕ್ಕಂಥದ್ದು ನಮ್ಮ ವಾಸದ ಮನೆಯಲ್ಲಿ ಎಲ್ಲವೂ ರಿಪೇರಿ ಆಗಬೇಕು. ಆಗಿದ್ದ ಮೇಲೆ ಇಲ್ಲಿ ಒಂದು ದೊಡ್ಡ ಕೊರತೆ, ಅದೃಷ್ಟವಾದ ಹೆಣ್ಣು ಯಾರು ಅಂತ ಕೇಳಿದ್ರೆ ಏನು ಹೇಳ್ಬೋದಮ್ಮ? ಅದೃಷ್ಟವಂತೆ ಹೆಣ್ಣು ಯಾರು ಅಂತ ಕೇಳಿದ್ರೆ ಯಾರನ್ನ ಹೇಳೋದು ಅದೃಷ್ಟವಂತೆ ಅಂತ? ಅಲ್ಲಿ ಮಿತ್ರರೆಲ್ಲ ಏನಂಗಾದ್ರೆ ಅನುಮಾನ ಬರುತ್ತಲ್ವಾ? ಹೌದು ಗುರುಜಿ. ಆದರೆ ಮಾತಾಡೋಣ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಬಿಡೋಣ. ಜೀವನ್ ಅಂತ ಸಕಲೇಶ್ಪುರದಿಂದ. ನಮಸ್ತೆ. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ನಕ್ಷತ್ರ ಹೇಳಿ ಸರ್. ಮೂಲ ನಕ್ಷತ್ರ 2ನೇ ಪಾದ. ಮೂಲ ನಕ್ಷತ್ರ 2ನೇ ಪಾದ. ಓಕೆ, ಗುರೂಜಿ ಇದ್ದಾರೆ. ಹಲೋ ಹಲೋ ಸರ್, ನಮಸ್ಕಾರ. ನಾರಾಯಣ ಹೇಳಿಪ್ಪ. ನನ್ನ ದೀಪನ್ ಅಂತ ಹೇಳಿ ಸರ್, ಸಕಲೇಶ್ಪುರದಿಂದ. ಓಕೆ, ಎಷ್ಟು ವಯಸ್ಸು? 2ನೇ. ಎಷ್ಟು ವಯಸ್ಸು ತಮಗೆ? ವಯಸ್ಸು ಎಷ್ಟು ಅಂದೆ? 34. ಮದುವೆ ಆಯ್ತಾ? ಇಲ್ಲ, ಆಗಿಲ್ಲ, ಅದಕ್ಕೆ ಫೋನ್ ಮಾಡಿದೆ. ಏನು ಓದಿದ್ದೀರಾ ತಾವು? ನಾನು 2nd PUC ಮಾಡಿದ್ದೀನಿ. ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ? ಇಲ್ಲ ಸರ್, ನಮ್ಮದು ಜಮೀನಿದೆ, ತೋಟ ಜಮೀನಿದೆ. ಯಾರು ಅಪ್ಪ ಸಂಪಾದನೆ ಮಾಡಿದ್ದ, ತಾತಂದ? ತಾತಂದು. ನಿಮ್ಮ ತಂದೆ ಇದ್ದಾರಾ? ಇಲ್ಲ, ತಂದೆ ಇಲ್ಲ. ಎಷ್ಟು ವರ್ಷ ಆಯಿತು? 4 ವರ್ಷ ಆಯ್ತು. ಎಷ್ಟು? 4 years. ಏನಾಗಿತ್ತು ಅಪ್ಪಂಗೆ? ಅವ್ರಿಗೆ ಸ್ವಲ್ಪ ಡ್ರಿಂಕ್ಸ್ ಹ್ಯಾಬಿಟ್ ಎಲ್ಲ ಇತ್ತು, ಹಾಗಾಗಿ ಪ್ರಾಬ್ಲಮ್ ಆಗಿ ತಿಳ್ಕೊಂಡ್ರು. ಓಕೆ, ನಿಮ್ಮ ಮನೆ ಎಷ್ಟು ವರ್ಷದ್ದು? ನಮ್ಮ ಮನೆ ಇವಾಗ ರೀಸೆಂಟ್ ಆಗಿ ಓಪನ್ ಆಗಿ 3 ವರ್ಷ ಆಯ್ತು. ಹೊಸ್ದಾಗಿ ಕಟ್ಸಿದ್ರಾ? ಹೊಸದಾಗಿ ಕಟ್ಸಿದ್ದು. ಯಾರ್ದು ಪ್ಲ್ಯಾನ್ ಇದು? ನಿಮ್ದಾ, ನಿಮ್ಮ ತಂದೆದಾ, ಯಾರ್ದು? ನಮ್ಮ ತಂದೆದೆ. ಅವ್ರಿಗೆ ಗೊತ್ತಾ ಮನೆ ಕಟ್ಟೋದು ಹೀಗೆ ಕಟ್ಟಬೇಕಂತ ಗೊತ್ತಾ? ಹೀಗೆ ಕಟ್ಟಬೇಕು ಅಂತ ಏನು ಗೊತ್ತಿರ್ಲಿಲ್ಲ. ಮನೆ ಬೇಕು ಅಂತ ಕಟ್ಟಿದ್ರು. ಕಟ್ಟಿದ್ರು. ಯಾವುದು ರಸ್ತೆ ಮನೆಗೆ? ಉತ್ತರಕ್ಕೆ ಮನೆ ಬಾಗಿಲಿದೆ. ರಸ್ತೆ ಯಾವುದು? ರಸ್ತೆ ಅಂದ್ರೆ ನಮ್ಮ ಮನೆ ಅಪೋಸಿಟ್ ರಸ್ತೆ ಉತ್ತರಕ್ಕಿದೆ. ಬಾಗಿಲು ಎದುರುಗಡೆ ರಸ್ತೆ ಇದೆಯಾ? ಇದೆ. ಓಕೆ, ಒಂದೇ ಬಾಗಿಲ ಇರೋದು ಮನೆಗೆ? ಹಿಂದೆ ಒಂದು ಮುಂದೆ ಒಂದು 2 ಬಾಗಿಲು. ಅಂದ್ರೆ ದಕ್ಷಿಣಕ್ಕೊಂದು ಉತ್ತರಕ್ಕೊಂದಾ? ದಕ್ಷಿಣಕ್ಕೊಂದು ಉತ್ತರಕ್ಕೊಂದು. ಎಷ್ಟು ಅಡಿ ಉದ್ದ ಇದೆ ಮನೆ? 45 ಅಡಿ ಇದೆ. ಉತ್ತರ ದಕ್ಷಿಣ 45. ಬಾಗಿಲು ಎಷ್ಟಿದೆ? 2, 3? ಒಳಗಡೆ. ಒಳಗಡೆ. ಈ ಬಾಗಿಲಿಂದ ಆ ಬಾಗಿಲು ಮಧ್ಯದಲ್ಲಿ ಎಷ್ಟಿದೆ? 3 ಬಾಗಿಲು. 3 ಬಾಗಿಲು. ಓಕೆ, ಪೂರ್ವ ಪಶ್ಚಿಮ ಎಷ್ಟು ಅಳತೆ ಇದೆ ಗೊತ್ತಾ? ಪೂರ್ವ ಪಶ್ಚಿಮ. ಓಕೆ, ಪೂರ್ವಕ್ಕೆ 40 ಇದೆ. ಪಶ್ಚಿಮಕ್ಕೆ 45 ಬರುತ್ತೆ. ಓಕೆ, ಅಂದರೆ ನಾನು ನಿಮ್ಗೆ ಕೇಳ್ತಾ ಇರೋದು ಉತ್ತರ ದಕ್ಷಿಣ ಜಾಸ್ತಿ ಮನೆ ಉದ್ದ ಜಾಸ್ತಿ ಇದೆ ಅಂತ? ಹೌದು, ಉದ್ದ ಜಾಸ್ತಿ ಇದೆ. ಓಕೆ, ನಿಮ್ಮ ಮನೆಯಲ್ಲಿ ಉಸಿರಾಟಕ್ಕೆ ಸಂಬಂಧಪಟ್ಟಂಥದ್ದು ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಭಯ ಆಗುತ್ತೆ ಅಂತಕ್ಕಂಥದ್ದು, ಪದೇ ಪದೇ ಬೆವರು ಒರೆಸ್ಕೊಳ್ತಾ ಇರತಕ್ಕಂಥದ್ದು ಯಾರಿಗೆ ಅಭ್ಯಾಸ? ಆ ಥರ ಯಾರು ಆಗಿಲ್ಲ. ನಮ್ಮಲ್ಲಿ 3 ಜನ ಆ ಥರ ಬಂದು ಅಲ್ಲ, ನಿಮಗೆ ಬೆವರಿನ ಪರ್ಸೆಂಟೇಜ್ ಎಷ್ಟು? ನಿಮಗೆ ಊಟ ಮಾಡೋಕೆ ಬರುತ್ತಾ, ಮಲ್ಕೊಂಡಾಗ ಬರುತ್ತಾ ಬೆವರು? ಅಂದ್ರೆ ಕೆಲಸ ಮಾಡ್ಬೇಕಾದ್ರೆ ಜಾಸ್ತಿ, ಮನೇಲಿ ಇದ್ದಾಗ ಕಡಿಮೆ, ಆ ಥರ ಬೆವರೇನು ಬರಲ್ಲ. ಓಕೆ, ನಿಮಗೆ ಕಾಲು ಅಂತಕ್ಕಂಥದ್ದು
ಕಾಲಿನ ಭಾಗ ಸೋತ್ಕೊಂಡಂಗೆ ಆಗ್ತಕ್ಕಂಥದ್ದು ಫೀಲ್ ಗೊತ್ತಾಗತ್ತಾ ನಿಮಗೆ? ಕಾಲು ನೋವಾಗುವಂಥದ್ದ? ಅಂದರೆ ಸೋತ್ಕೊಂಡಂಗೆ ಜುಮ್ ಹಿಡಿದಂಗೆ ಸೋತ್ಕೊಂಡಂಗೆ ಆಗೋದು ಫೀಲ್ ಗೊತ್ತಾಗತ್ತಾ ಅಂದೆ? ಆಗುತ್ತೆ ಒಂದೊಂದು ಟೈಮ್ ಜಿಮ್ ಅನ್ನೋ ಸೌಂಡ್ ಆಗೋದು ಹೇಗೆ ಕಾಲ ಆಗ್ತಾ ಇರುತ್ತೆ. ಓಕೆ. ನಿಮ್ಮ ತಂದೆಗೆ ಎಷ್ಟು ವರ್ಷದಿಂದ ಆಯಿತು ಡ್ರಿಂಕ್ಸ್ ಮಾಡೋ ಅಭ್ಯಾಸ? ತುಂಬ ಟೈಮಿಂದ ಅವ್ರಿಗೆ ಹೆಚ್ಚು ಕಮ್ಮಿ 22 ಇಯರ್ಸಿಂದ ಅವ್ರಿಗೆ ಇತ್ತು ಅನ್ಸುತ್ತೆ. ಅವರು ತೀರ್ಕೊಂಡಾಗ ಅವ್ರಿಗೆ 55 ಇಯರ್ಸ್ ಆಗಿದೆ. ಓಕೆ. ನಿಮ್ಮ ತಾಯಿ ಆರೋಗ್ಯ ಹೇಗಿದೆ? ಚೆನ್ನಾಗಿದೆ, ತೊಂದರೆ ಇಲ್ಲ, ಚೆನ್ನಾಗಿದ್ದಾರೆ. ಓಡಾಡ್ತಾರಾ ಚೆನ್ನಾಗಿ? ಹಾಂ, ಓಡಾಡ್ತಾರೆ, ಮನೆ ಕೆಲಸ ಎಲ್ಲ ಮಾಡ್ತಾರೆ. ಓಕೆ. ನಿಮಗೆ ಇದೆಲ್ಲ ನಂಬಿಕೆ ಇಲ್ವಾ? ಇದೆಲ್ಲ ಏನು ತಿಳ್ಕೋಬೇಕು, ಮನೆ ಕಟ್ಟೋದಾಗಲಿ ಮದುವೆ ಮಾಡ್ಕೊಳ್ಳೋದಾಗಲಿ ತಿಳ್ಕೋಬೇಕು, ಇದರಲ್ಲೇ ಏನೋ ಒಂದು ಸತ್ಯ ಇದೆ ಅಂತ ಗೊತ್ತಿಲ್ವಾ? ಅಂದ್ರೆ ನಾರ್ಮಲ್ ಆಗಿ ನಾವು ಈ ಜ್ಯೋತಿಷ್ಯ ಇದ್ರ ಬಗ್ಗೆ ಕೇಳ್ತಿದೀವಿ ಹೊರತು ನಿಮ್ಮ ಕಾರ್ಯಕ್ರಮನ ಇತ್ತೀಚೆಗೆ ನಾವು ನೋಡಿದ್ದು 1 ಮಂತಿಂದ. ಇವಾಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ನಮ್ಮಮ್ಮ ಕಾಲ್ ಮಾಡಿದ್ರು. 1 ಮಂತಿಂದ ಇವಾಗ ಟ್ರೈ ಮಾಡ್ತೀವಿ, ಸಿಕ್ತು. ನೀವು ಒಬ್ಬರೇನಾ ಮಗ? ಇಲ್ಲ, ಇಬ್ರು ಇದ್ದೀವಿ. ನಿಮ್ಗೆ ಅಣ್ಣ ಇದ್ದಾರಾ? ತಮ್ಮ ಇದ್ದಾನೆ. ಏನು ಮಾಡ್ತಾನೆ? ಎಷ್ಟು ವಯಸ್ಸು ಅವನಿಗೆ? ನನ್ಗಿಂತ 2 ವರ್ಷ ಚಿಕ್ಕವನು, 32. ಅವನು ನನ್ಗಿಂತನೇ ಇಲ್ಲ, ಅಂದ್ರೆ ತೋಟ ಎಲ್ಲ ಇದೆ, ಮೇಂಟೈನ್ ಮಾಡ್ಕೊಂಡಿರ್ತೀನಿ. ನೀವಿಬ್ರು ವ್ಯವಸಾಯನೇ ಮಾಡ್ತಾ ಇದ್ದೀರಾ? ಹೌದು. ನಿಮ್ಮ ತಂದೆನ ಎಲ್ಲ ಹಾಕಿದ್ರಿ ಸಂಸ್ಕಾರ ಮಾಡುವಾಗ? ಊರಿನ ಮಶಾಣ ಅಂತ ಇದೆ, ಆ ಜಾಗಕ್ಕೆ ಹಾಕಿದ್ರು. ಓಕೆ. ಈಗ ನಿಮ್ಮ ತಂದೆಗೆ ಕಾರ್ಯ ಮಾಡ್ತಕ್ಕಂಥದ್ದು ಎಷ್ಟು ದಿನಕ್ಕೆ ಮಾಡಿದ್ರಿ? ಮಾಮೂಲಿ ನಾವು ಇಲ್ಲಿ 12 ದಿನಕ್ಕೆ ಒಂದು ಸುದ್ದಿ ಮಾಡ್ತೀವಿ, ಅದಾದ್ಮೇಲೆ ತಿಂಗಳಿಗೆ ಒಂದು ಮಾಡ್ತೀವಿ, ಅದಾದ್ಮೇಲೆ ವರ್ಷಕ್ಕೆ ಒಂದು ಮಾಡ್ತೀವಿ. ಅಲ್ಲಿ ಕಂಪ್ಲೀಟ್ ಆಗಿ. ಎಲ್ಲಿ ಮನೆಯಲ್ಲೇ ಎಡೆ ಹಾಕೋದಾ? ಇಲ್ಲ, ನಾವೆಲ್ಲ ಸ್ಮಶಾನಕ್ಕೆ ಹೋಗಿ ಅಲ್ಲೇ ಮಾಡೋದು. ಮತ್ತೆ ಮನೆಯಲ್ಲೂ ಕೂಡ ಮಾಡ್ತೀವಿ. ಸ್ಮಶಾನದಲ್ಲಿ ಏನು ಗೌರಿ ಪೂಜೆ ಮಾಡೋದಾ? ಇಲ್ಲ, ಆ ಥರ ಎಲ್ಲ ಏನಿಲ್ಲ. ಮತ್ತೆ ಅಲ್ಲಿಗೆ ಏನಕ್ಕೆ ಹೋಗ್ತೀರಾ? ಏನು ಪೂಜೆ ಮಾಡ್ತೀರಾ? ಇಲ್ಲಾಂದ್ರೆ ಸೀರೆ ಹೋಗಿ 3 ದಿನಕ್ಕೆ ಒಂದು ಪೂಜೆ ಅಂತ ಮಾಡ್ತಾರಲ್ಲ, ಅವತ್ತೊಂದು ದಿನ ಪೂಜೆ ಮಾಡ್ತೀವಿ ಅಲ್ಲಿ ಹೋಗಿ ಸ್ಪಾಟಲ್ಲಿ. ಓಕೆ. ನಿಮಗೆ ಮಲ್ಕೊಂಡಾಗ ಸ್ವಲ್ಪ ಯಾವಾಗಾರು ಒಂಚೂರು ಕಾಣದೇ ಇದ್ದಾಗ ಇನ್ನೇನು ಬೆಚ್ತೀನಿ ಬಿದ್ದೋಗ್ಬಿಡ್ತೀನಿ ಅನ್ನೋ ಥರ ಯಾವಾಗಾರು ಅನಿಸುತ್ತಾ ನಿಮಗೆ ಮಲ್ಕೊಂಡಾಗ? ಅಂದರೆ ಎಲ್ಲೋ ಇನ್ನೇನು ಹಳ್ಳಕ್ಕೆ ಬಿದ್ದೋಗ್ಬಿಡ್ತೀನ ಅಂತ ಅಂದರೆ ಕನಸಲ್ಲಿ ಏನೋ ಬಂದಂಗೆ ಬೀಳ್ತಾ ಇದ್ದಂಗೆ ಫೀಲ್ ಆಗಿ ಆ ರೀತಿ ನಿಮಗೆ ಫೀಲ್ ಗೊತ್ತಾಗತ್ತಾ ಅಂತ ಕೇಳ್ತೀನಿ. ಅಂದ್ರೆ ಏನೇನೋ ಬೇಡ ಕೆಟ್ಟ ಕನಸು ಬೀಳ್ತಾ ಇರುತ್ತೆ, ಬಟ್ ಏನು ಅಂತ ನೆನ್ಪಿರಲ್ಲ, ಬೀಳುತ್ತೆ. ಇಷ್ಟೆಲ್ಲ ಏನಕ್ಕೆ ಕೇಳಿದೆ ಅಂದರೆ, ನಿಮ್ಮ ಮನೆ ಇರ್ತಕ್ಕಂಥ ಲೆಕ್ಕಾಚಾರಕ್ಕೆ ಏನಪ್ಪ ಅಂದರೆ, ಗಂಡಸರು ಏಳಿಗೆ ಇಲ್ಲದೆ ಇರತಕ್ಕಂಥ ಮನೆಯನ್ನು ಕಟ್ಕೊಳ್ತಕ್ಕಂಥ ರೀತಿಯಲ್ಲಿ ನೀವು ಮನೆ ಕಟ್ಟಿದ್ದೀರಾ. ಕಾರಣ ಏನಂದರೆ, ನಿಮ್ಮ ತಂದೆ ಕೂಡ ಅವರ ಅಪ್ಪನಿಗೂ ಏನೂ ಮಾಡಿಲ್ಲ. ಹಿಂಗೇನೆ ನೀವು ತಿಥಿ ಮಾಡೋದು ಏನು ಅಂದರೆ ಅಲ್ಲೋಗಿ ಗೋರಿ ಪೂಜೆ ಮಾಡೋದು, ಅಲ್ಲಿ ಸ್ಮಶಾನದೊಳಗೆ ಪೂಜೆ ಮಾಡೋದು, ಮನೇಲಿ ಬಂದು ಮಾಡೋದು. ಇದರಿಂದ ಸ್ಟೇಷನ್ನು, ಕೋರ್ಟು, ನರ್ಸಿಂಗ್ ಹೋಮ್ ಎಲ್ಲ ನಿಮ್ಮನೆ ಪಕ್ಕದಲ್ಲೇ ಇಟ್ಕೋಬೇಕು. ಯಾಕೆ ಅಂದರೆ ನಮ್ಮ ಜನ ಇನ್ನೂ ತುಂಬ ದೂರ ಇದ್ದಾರೆ. ಯಾಕೆಂದರೆ ಹೆಂಗೋ ಮನೆ ಕಟ್ಬಿಡೋದು. 45 ಅಡಿ ಮನೆ ಕಟ್ಟಿದ್ದೀನಿ ಅಂದರೆ ಎಷ್ಟರ ಮಟ್ಟಿಗೆ ಇರೋದು 3 ಜನಕ್ಕೆ 2-4 ಫ್ಯಾಮಿಲಿ ವಾಸ ಮಾಡ್ಬೋದು. ದುಡ್ಡಿದೆ, ಜಾಗ ನಮ್ಮದು ಅಂತ ಹೆಂಗೆ ಕಟ್ಕೊಂಡ್ರೆ ಸ್ವಲ್ಪ ಯೋಚನೆ ಮಾಡಿ. ಎಂಗೇಜ್ಮೆಂಟ್ ಆದ್ರೂ ಕ್ಯಾನ್ಸಲ್ ಆಗುತ್ತೆ, ಚೌಟ್ರಿಗೆ ಹೋದ್ರೂ ಮದುವೆ ನಡೆಯುತ್ತಾ ಗ್ಯಾರಂಟಿ ಇಲ್ಲ. ನೀವು ಜೀವನ ಪರ್ಯಂತ ಊರೆಲ್ಲ ಸುತ್ತಿದ್ರು ನಿಮಗೆ ಯಾರ್ಯಾರಿಗೋ ಮದುವೆ ಆಗ್ಬೋದು, ನಿಮಗೆ ಮದುವೆ ಆಗಲ್ಲ. ಇನ್ ಕೇಸ್ ಮದುವೆ ಆದರೂ ಹೆಂಡ್ತಿ ಓದೋಳು ವಾಪಸ್ ಬರ್ತಾಳೆ, ಡೌಟು. ಈ ಒಂದು ವಿಚಾರಕ್ಕೆ ಮನೆ ಕಟ್ಟಬೇಕಂತ ಸ್ವಲ್ಪ ಯೋಚನೆ ಮಾಡಿ. ಅಲ್ಲ, ಅದೌದು, ಇವಾಗ ತೊಂದರೆ ಮಾಡಿಬಿಟ್ಟಿದ್ದಾರೆ ಅವ್ರ ಪ್ಲಾನಿಂಗ್ ಅಲ್ಲಿ. ಅದೇನು ಫೀಲಿಂಗ್ ಇಲ್ಲ, ಇವಾಗ ಅದನ್ನು ಬದಲಾವಣೆ ಮಾಡ್ಕೋ ಟ್ರೈ ಮಾಡ್ಬಿಟ್ಟು ಹೇಗೆ ಅದು ಆಗೋದು ಇಲ್ಲ, ಬದಲಾವಣೆ ಮಾಡೋಕ್ಕೂ ಆಗಲ್ಲ. ಯಾಕೆ ಅಂತಂದರೆ ಉತ್ತರ ದಕ್ಷಿಣ ಕಟ್ಟಿರೋದೇ ಉತ್ತರ ದಕ್ಷಿಣ ಜಾಸ್ತಿ ಆದಮೇಲೆ ಬದಲಾವಣೆ ಮಾಡೋದು ತುಂಬ ಕಷ್ಟ ಇದೆ. ಹಂಗಂತ ಮನೆ ಸರಿ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಒಂದು ತಿಳ್ಕೊಳ್ಳಿ, ನಡಿಗೆ ಯಮನ ನಡಿಗೆ ಜಾಸ್ತಿ ಇದೆ. ಅಂದರೆ ಭಯ, ಆಗುತ್ತೋ ಇಲ್ವೋ, ಏನಾಗುತ್ತೋ. ಮನೆಯಲ್ಲಿ ಯಾರು ಈ ಪ್ರಶ್ನೆ ಇಲ್ಲ ಅನ್ನಂಗಿಲ್ಲ, ಎಲ್ಲರೂ ಆತಂಕದಲ್ಲೇ ಇರಬೇಕು. ಯಾಕ್ರಿ ಬೇಕು ಇಂಥ ಕರ್ಮದ ಮನೆಗಳು ಕಟ್ಕೊಂಡು? ಯಾರೇ ಬೇಕಾಗಿದೆ ಹೇಳಿ? ನಮ್ಮ ದುಡ್ಡು ನಮ್ಮ ಮನೆ ಅಂದ್ಬಿಟ್ಟು ಇಷ್ಟ ಬಂದಂಗೆ ಕಟ್ಕೊಂಡ್ಬಿಟ್ರೆ ಯಾವ ಶುಭ ಕಾರ್ಯಗಳು ನಡೆಯಲ್ಲ. ಮನೇಲಿ ಯಾರಿಗೆ ಏನಾಗ್ಬಿಡುತ್ತೋ ಭಯ. ಹೊರಗಡೆ ಹೋದರೆ ಇನ್ನೂ ಬರಲಿಲ್ವಲ್ಲ ಅಂತ ಬಾಗಿಲು ನೋಡಬೇಕು, 2 ಸಲ ಫೋನ್ ಮಾಡಬೇಕು, ಎಲ್ಲಿದೆಯಾ ಅಂತ. ಊಟ ಮಾಡೋಕ್ಕೂ ಮನಸ್ಸಿಲ್ಲ, ಟೈಮ್ ಇಲ್ಲ, ಅಡುಗೆ ಮಾಡಿದ್ರು ಖರ್ಚಾಗಲ್ಲ. ಇದೆಲ್ಲ ಬೇಕಾ ಜೀವನ? ನೀವು ಹೇಳೋದು ಯಾವ ಥರ ಅಂದರೆ ಗುರುಜಿ, ವಾಸ್ತು ಪ್ರಕಾರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ದಯವಿಟ್ಟು ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ ಅದು. ದರಿದ್ರ ದೇಶ ಎತ್ತಲೇಬೇಡಿ ವಾಸ್ತು ಅಂತ. ಮೊದಲು ನಾವು ತಿಳ್ಕೊಳ್ಳಿ, ಮೊದಲು ಮನೆಯನ್ನು ವಾಸ್ತು ಅಂತ ಹೇಳೋ ಮೂರ್ಖರಿಗೆ ನಾನು ಫಸ್ಟ್ ಹೇಳ್ತೀನಿ, ಅದ್ರ ಸತ್ಯ ಹೇಳಬೇಕು ಫಸ್ಟ್. ವಾಸ್ತು ಅಂದರೆ ಏನು ಅಂತ. ಪ್ರಪಂಚ, ನಮ್ಮ ದೇಶ ಭಾರತ ದೇಶನೇ ವಾಸ್ತು ಪ್ರಕಾರ ಇಲ್ಲ. ನಾವೆಲ್ಲ ವಾಸ್ತು ಪ್ರಕಾರ ಇದ್ದೀವಿ? ನಮ್ಮ ದೇಶ ಇಂಡಿಯನ್ ಮ್ಯಾಪ್ ನೋಡಿ, ನಮ್ಮ ಇರೋದೇ ಉತ್ತರದಲ್ಲಿ ಹಿಮಾಲಯ ಪರ್ವತ, ಅಲ್ಲೇ ವಾಸ್ತು ರಾಂಗು. ಏನು ಮಾಡೋದು ಇವಾಗ ನಾವಿಲ್ಲಿ? ಅದೆಲ್ಲ ವಿಚಾರ. ನಮ್ಮ ನಿವೇಶನದ ಎಷ್ಟು ಪ್ರಮಾಣ ಇದೆ,
ಆ ಪ್ರಮಾಣದಲ್ಲಿ ನಮ್ಮ ಮನೆಗೆ ಬೇಕಾದಷ್ಟು ಎಷ್ಟು ನಾವು ಕಟ್ಟಿದ್ರೆ ನಮಗೆ ಅನುಕೂಲ ಆಗತ್ತೆ, ಅದರದೇ ಆದ ಕ್ರಮ ಇರುತ್ತೆ. ಇವತ್ತು ನಾನು ತೋರಿಸ್ದೆ ಕುಂಡ್ಲಿನ ನೋಡಿ ಚಚ್ಚೌಕಾರವಾದ ಮನೆ ಕಟ್ಟಬೇಕು. ಇದ್ರ ಬಗ್ಗೆ ಯಾರನ್ನ ಕೇಳಿ ತಿಳ್ಕೊಬೇಕು ಅನ್ನೋ ಮಾಹಿತಿನೇ ಗೊತ್ತಾಗಿಲ್ವಲ್ಲ ನಮ್ಗೆ. ಅಲ್ಲ, ಅಂಥವ್ರು ಹೇಳೋ ಕುಟ್ಟೆ ಇಲ್ವಲ್ಲ ನಮ್ಮ ದೇಶದಲ್ಲಿ. ನೀವು ಕೇಳೋದೆಲ್ಲ ಬಂತಪ್ಪ, ಕೇಳ್ತೀರಾ ನೀವು? ಹೇಳೋರೇ ಇಲ್ವಲ್ಲ. ನಿಮ್ಗೆ ಹೇಳೋರು ಹೆಂಗೆ ಸಿಗ್ತಾರೆ ಅಂದರೆ ಇನ್ನೇನು ಶಿವರಾತ್ರಿ ಕಳೀಲಿ ಆಗತ್ತೆ ಅಂತೇಳಿ ಅಂಥವ್ರೇ ಸಿಕ್ಕೋದು. ಏನು ಮಾಡೋಣ, ಇಂಥವ್ರ ಜೊತೆ ಇಟ್ಕೊಂಡು ನಾವು ಅಲ್ಲ, ಇದರಿಂದ ಹೊರಗೆ ಬರಬೇಕು ಅಂದರೆ ನೀವು ಮನೆಯನ್ನು ಪ್ಲ್ಯಾನ್ ತೊಗೊಂಡು ಫಸ್ಟು ನಾನು ತಿಳ್ಕೊಳ್ಳೋಣ, ಈ ಮನೆ ಇರೋ ಮನೆನ ಹೇಗೆ ನಾವು ಸರಿ ಮಾಡ್ಕೊಳಕ್ಕೆ ಸಾಧ್ಯ ಇದೆಯಾ, ಮಾಡ್ಕೊಂಡ್ರೆ ಏನು ಮಾಡ್ಕೋಬೋದು, ಹಂಗಂತ ಮನೆ ಹೊಡೆದಾಕೊಡ್ಬೇಕು, ಈ ಕಡೆ ಚೇಂಜ್ ಮಾಡಬೇಕು ಅನ್ನೋ ಪ್ರಶ್ನೆ ಅಲ್ಲ. ನಿಮ್ಮ ತಂದೆಗೆ ಯಾವತ್ತುವರೆಗೂ ನೀವು ಊಟ ಹಾಕಲ್ವೋ, ಯಾಕೆ ಅಂತಂದರೆ ನೀವು ಮಾಡಿರ್ತಕ್ಕಂಥ ತಿಥಿ ಕಾರ್ಯ ಅಲ್ಲ, ಅದು ಪೂಜೆ ಮಾಡಿದ್ದೀರಾ ನೀವು, ಸತ್ತವ್ರಿಗೆ ಶ್ರಾದ್ದ ಮಾಡಬೇಕಾಗಿರೋದು. ಇದನ್ನೆಲ್ಲ ತಿಳ್ಕೊಳ್ಳಿ ಫಸ್ಟು. ಮದುವೆ ಹುಡ್ಕಕ್ಕೆ ಹೋಗಬೇಡಿ, ಹೆಣ್ಣನ್ನು ಕಾಯಕ್ಕೆ ಹೋಗಬೇಡಿ, ಹುಡ್ಕಕ್ಕೆ ಹೋಗಲೇಬೇಡಿ. ನೀವು ನಿಂತಲ್ಲಿ ಮದುವೆ ಬರ್ತಕ್ಕಂಥ ಮೆಸೇಜ್ ಸಿಕ್ಕುತ್ತೆ ಯಾವಾಗ ನೀವು ತಿಳ್ಕೊಂಡು ಪರಿವರ್ತನೆ ಆಗೋದಕ್ಕೆ ಪ್ರಯತ್ನ ಮಾಡಿ, ಹೆದರ್ಕೋಬೇಡಿ, ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಜೀವನ್ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರೂಜಿ, ಚನ್ನಪಟ್ಟಣದಿಂದ ಮಂಜುಳಾ ಅಂತ ಮಾತಾಡ್ಸೋಣ. ನಮಸ್ತೆ ಅಮ್ಮ. ನಮಸ್ಕಾರ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕು. ಅವ್ರ ನಕ್ಷತ್ರ ಹೇಳಿಮ್ಮ. ರೋಹಿಣಿ ನಕ್ಷತ್ರ, ವೃಷಭ ರಾಶಿ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ ಹಲೋ, ನಮಸ್ಕಾರ ಗುರೂಜಿ. ಹೇಳಮ್ಮ. ಮಗನಾ? ಹೌದು ಸರ್. ಎಷ್ಟು ವಯಸ್ಸು? ವಯಸ್ಸು 26 ಅನ್ಸುತ್ತೆ. ಅನಿಸುತ್ತೆ, ಡೌಟು ಇನ್ನೂ. ಡೌಟ್ ಅಲ್ಲ ಸರ್, 26 ರನ್ನಿಂಗು. ಫೆಬ್ರವರಿ ಏನು ಓದಿದ್ದೀರಾ ನೀವು? ನಾವು CUC ಸರ್. ಓಕೆ, ಏನು ಮಾಡ್ತಾನೆ ಮಗ? ಮಗ ಬಿಸ್ನೆಸ್ ಸರ್, ಬೆಂಗಳೂರಿನಲ್ಲಿ ಕೋಕೋನಟ್ ಬಿಸ್ನೆಸ್. ಏನಾಗಬೇಕು ಇವಾಗ ಅವನ ಬಗ್ಗೆ? ಅವು ಮದುವೆ ವಿಚಾರ ಕೇಳಬೇಕಾಗಿತ್ತು. 8-4-2000 ಒಂದು ಖರ್ಚು. ಅಮ್ಮ ಹೇಳಮ್ಮ, ಏನು? 8-4-2000. ಅದು ಯಾರಿಗೆ ಬೇಕಮ್ಮ, ನೀನೇ ಇಟ್ಕೋತಾಯಿ. 8 ತಗೊಂಡು ನಾನೇನು ಮಾಡ್ಕೊಳ್ಳಿ, ನನಗೆ ನಕ್ಷತ್ರ ಸಾಕು. ಅದು ಬೇರೆಯವ್ರು ಇರ್ತಾರೆ, ಹೇಳಿ ಅವ್ರಿಗೆ 8-4-73 ಬೆಳಗ್ಗೆ ಸಂಜೆ ಅದು ಹೇಳಿ ಅವ್ರು ಕೇಳ್ಕೊಂಡು ನೀವು ಹೇಳ್ತಾರೆ, ಈಸ್ಕೊಳ್ಳಿ. ವಿಷಯ ಇಷ್ಟೇ. ಸಾಕಮ್ಮ. ಯಪ್ಪ, ಎಲ್ರಿಗೂ ಹೆಂಗಾಗ್ಬಿಟ್ಟೈತೆ ಅಂದರೆ ಈ ಹುಚ್ಚನ್ನ ಯಾವಾಗ ಬಿಡಿಸೋದು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಎಲ್ಲರೂ ಚೆನ್ನಾಗಿ ಉರ್ಗೊಡ್ಕೊಂಬಿಟ್ಟವ್ರೆ. ಯಾಕೆಂದ್ರೆ ಒಬ್ಬರ ಇಬ್ಬರ ಹೇಳೋಕ್ಕೆ TV ಆನ್ ಮಾಡ್ತು ಅಂದರೆ ಒಬ್ಬ ಬರ್ತಾರೆ, ಅವ್ರಿಗೊಂದು ಹೊಡಿ. ಏನು ಕುತ್ಕೊಂಡು ಇನ್ನೇನು ಕೆಲಸ, ಬೇಜಾರು. ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಕೇಳಿ ಕೇಳಿ ಕಿವಿಯೆಲ್ಲ ತೂತು ಮಾಡಿಕೊಂಡು ಏನೂ ಆಗಲ್ಲ. ದಯವಿಟ್ಟು ಕೆಟ್ಟ ಅಭ್ಯಾಸ ಬಿಡಿ. ಇಸ್ವಿ ವಿಚಾರ ನಮಗೆ ಬೇಡ. ನಮಗೆ ಬೇಕಿರೋದು ನಕ್ಷತ್ರ ಹುಟ್ಟಿದ ಸಿಕ್ಕರೆ ಸಾಕು. ಪೂರ್ಣ ಸತ್ಯ ಅಲ್ಲೇ ಗೊತ್ತಾಗತ್ತೆ. ರೋಹಿಣಿ ನಕ್ಷತ್ರದ ಮಗ. ನಿಮ್ಮ ಅಣ್ಣ ತಮ್ಮ ಎಷ್ಟಮ್ಮ ನಿನಗೆ? ಒಬ್ಬ ಇದ್ದಾನೆ ಗುರುಜಿ. ಎಲ್ಲಿದ್ದಾನ ಅವನು? ಅವರು ಬೆಂಗಳೂರೇ. ಮದುವೆ ಆಯ್ತಾ? ತಮ್ಮನ ಮದುವೆ ಆಗಿದೆ. ಖುಷಿಯಾಗಿದ್ದಾನಾ? ಚೆನ್ನಾಗಿದ್ದಾರೆ. ಚೆನ್ನಾಗಿದ್ದಾನೆ. ದುಡ್ಡು ಕಾಸು ಕಾರ್ ಇಟ್ಕೊಂಡವನೇ ಅಂತನಾ? ಎಲ್ಲ ಅನುಕೂಲತೆ ಇದೆ. ನಾವು ಮಗನ ಮದುವೆ ಮಾಡ್ಬೇಕಾಗಿತ್ತು. 1 ವರ್ಷದಿಂದ ಹುಡುಕ್ತಾ ಇದೀವಿ, ಎಲ್ಲೂ ಸೆಟ್ ಆಗ್ತಿಲ್ಲ. ಇದಕ್ಕೆ ಯಾವಾಗ ಆಗುತ್ತೆ ಅಂತ ಕೇಳ್ಬೇಕು ಗುರು. ಓಕೆ, ನಿಮ್ಮನೆ ಸ್ವಂತದ್ದಾ? ಹೌದು ಗುರುಜಿ, ಊರಿನಲ್ಲಿ, ಹಳ್ಳಿನಲ್ಲಿ ಸ್ವಂತದ್ದು. ಯಾರಿರೋದಲ್ಲಿ? ನಾನು, ನಮ್ಮ ಯಜಮಾನ್ರು, ನಮ್ಮ ಅತ್ತೆ, ಮೈದುನ, ಮಗ ಎಲ್ಲಾರು ಇದೀವಿ. ಓಕೆ, ಆ ಮನೆ ಒಳಗಡೆ ಹಾವು ಯಾವಾಗ ಬಂದಿತ್ತು? ಹಾವು ಬಂದಿಲ್ಲ ಗುರುಜಿ ಯಾವಾಗ. ಓಕೆ, ನಿನ್ನ ಕನ್ಸಲ್ ಕಾಣೋಲ್ವೇನಮ್ಮ? ಕನ್ಸಲ್ ಕಾಣಿಸಲ್ವ ನಿಂಗೆ? ಇಲ್ಲ ಗುರುಜಿ, ನನ್ನ ಕನ್ಸಲ್ಲಿ ಒಂದ್ಸಲ ಈಗ 1 ತಿಂಗಳಿಂದ ಕಂಡಿತ್ತು. ಏನು ಕಂಡಿತ್ತು? ಓಡಿಸ್ಕೊಂಬಂತ ಕಚ್ತಾ? ಅಲ್ಲ, ಗೋಡೆನಲ್ಲಿ ಶಿವಂದ ಪಕ್ಕ ನಾಗಪ್ಪ ಕಂಡಿತ್ತು. ಓ, ಶಿವನೇ ಬಂದ್ಬಿಟ್ಟ ಬಿಡಿ, ಒಳ್ಳೇದಾಗತ್ತೆ. ಓಕೆ, ವಿಷಯಕ್ಕೆ ಬರ್ತೀನಿ. ನಿಮ್ಮ ಮಗ ಹುಟ್ಟಿದ 7 ವರ್ಷಕ್ಕೆ, ನಿಮ್ಮ ಮಗ ಹುಟ್ಟಿದ 7 ವರ್ಷದೊಳಗಡೆ ನಿಮ್ಮ ಮನೆಯಲ್ಲಿ ಯಾರಿಗೆ ತೊಂದರೆ ಆಯಿತು ಅಂತ ಜ್ಞಾಪಕ ಇದೆಯಾ? 7 ವರ್ಷದೊಳಗೆ ಅವನಿಗೆ 7 ವರ್ಷ ಹುಟ್ಟದಿಂದ 7 ವರ್ಷದ ಒಳಗಡೆ ಯಾರಿಗೆ ತೊಂದರೆ ಆಯಿತು ಅಂದರೆ ಅಕಸ್ಮಾತ್ ನಷ್ಟ, ಅಕಸ್ಮಾತ್ ದೇಹಕ್ಕೆ ತೊಂದರೆ? ನಷ್ಟಗಳಾಗಿದೆ ಗುರುಜಿ, ನಷ್ಟಗಳಾಗಿದೆ. ಆರೋಗ್ಯ ವ್ಯತ್ಯಾಸ, ನಷ್ಟಗಳೆಲ್ಲ ಬೇಜಾನಾಗಿದೆ. ಇದು ನೀವು ಏನು ಅನ್ಕೊಂಡ್ರಿ? ಇದೆಲ್ಲ ಮಾಮೂಲಿ ಅನ್ಕೊಂಡ್ರಾ? ಅನ್ಕೊಂಡ ಗುರುಜಿ. ನಿಮ್ಮ ತಂದೆದು ಏನಿದೆ ಆಸ್ತಿ? ತಂದೆದು ಸ್ವಲ್ಪ ಜಮೀನಿದೆ. ಸ್ವಲ್ಪ ಜಮೀನು ನಿಮ್ಮ ತಂದೆನಾ ನಿಮ್ಮ ತಾತಂದ? ನಮ್ದು ತಾತಂದು. ಓಕೆ, ಎಷ್ಟಿದೆ ಜಮೀನು? ಜಾಸ್ತಿ ಇಲ್ಲ ಗುರುಜಿ. ಅಲ್ಲಿ ನೀವು ಪೂಜೆ ಮಾಡಕ್ಕೆ ಹೋಗ್ತೀರಾ ವರ್ಷಕ್ಕೊಂದ್ಸಲ? ಅವ್ರ ಮನೆ ದೇವ್ರಿದೆ, ಪೂಜೆ ಮಾಡಕ್. ಜಮೀನಲ್ಲಿ? ಜಮೀನಲ್ಲ ಗುರುಜಿ, ಬೇರೆ ನಾಗಪ್ಪ ದೇವ್ರಿದೆ, ಪೂಜೆ ಮಾಡಕ್ ಹೋಗ್ತೀವಿ. ಯಾವಾಗ ಮಾಡೋದು? ಗೌರಿ ಹಬ್ಬದಲ್ಲಿ ಗುರುಜಿ. ಏನು ಉದ್ದೇಶಕ್ಕೆ ಮಾಡೋದು?
ಮನೆ ದೇವ್ರದ್ದು ಅದು ಒಳ್ಳೇದಾಗ್ಲಿ ಅಂತ ಗುರುಜಿ ಮನೆ ದೇವ್ರಲ್ವಾ, ತಂದೆ ಮನೆ ದೇವರು ಪೂಜೆ ಮಾಡಕ್ ಹೋಗ್ತೀವಿ ವರ್ಷಕ್ಕೊಂದ್ಸಲ. ಮನೆ ದೇವರು ಸುಬ್ರಹ್ಮಣ್ಯನ ಅಲ್ಲ ಗುರುಜಿ, ನಮ್ಮ ದೇವ್ರು ಹೆಣ್ದೇವ್ರು ಗಂಡ ದೇವ್ರು ಅಂತ. ಗಂಡ ದೇವ್ರು ಯಾವ್ದಮ್ಮ? ಲಕ್ಷ್ಮೀ ವೆಂಕಟೇಶ್ವರ ಗುರುಜಿ. ಯಾವುದು? ಲಕ್ಷ್ಮೀ ವೆಂಕಟೇಶ್ವರ ಮಾಮೂಲಿ ಶ್ರೀನಿವಾಸ. ಹೆಣ್ ದೇವ್ರು ಯಾವುದು ಈಗ ಹೇಳಿದ್ ನೀವು? ನಮ್ ತಂದೆ ಮನೆ ದೇವರು ಮಾಸ್ತಮ್ಮ, ಗಂಡನ ಮನೆ ದೇವರು ಅಕ್ಕಮಹಾದೇವಿ. ನೀವು ಸ್ವಲ್ಪ ಯೋಚನೆ ಮಾಡಿ, ವಿಷ್ಣುಗೆ ಹೆಂಡತಿ ಯಾರು? ಲಕ್ಷ್ಮೀ ಗುರುಜಿ. ನೀವು ಯಾರು ಮಾಡ್ತಿದ್ದೀರಾ? ಅಕ್ಕ ಮಹಾದೇವಿ ಯಾರು? ಪಾರ್ವತಿ. ಪಾರ್ವತಿ ಸರಿನಾ? ಇದು ಅವ್ರನ್ನ ತಂದು ಇವ್ರಿಗೆ ಜಾಯಿಂಟ್ ಮಾಡೋದು, ಇವ್ರನ್ನ ತಂದು ಅವ್ರಿಗೆ ಜಾಯಿಂಟ್ ಮಾಡೋದಾ? ದೇವ್ರನ್ನೇ ಬಿಡಲ್ವಲ್ಲ ನೀವು? ಗೊತ್ತಾಗಿಲ್ಲ. ಅಲ್ಲ, ಈಗಲೂ ಗೊತ್ತಾಗಿಲ್ಲ. 26 ವರ್ಷ ಆಗದೆ ಇನ್ನೂ ಗೊತ್ತಾಗಿಲ್ಲ ಅಂದರೆ ಇನ್ನೇನು ಗೊತ್ತಾಗತ್ತಮ್ಮ? ಮದುವೆ ಆಗ್ಬಿಡ್ಬೇಕೀಗ, ಹೆಂಗೋ ಮಾಡ್ಕೊಂಬಿಡು. ಹೆಂಗಾಗತ್ತೆ ತಾಯಿ? ಮನೆಯಲ್ಲಿ ಮೊದಲು ತಿಳ್ಕೊಳ್ಳಿ, ಯಾವುದೇ ಕಾರಣಕ್ಕೂ ನಿಮ್ಮ ತಂದೆ ಮನೆಯಲ್ಲಿ ನಡೆದಂಥ ಘಟನೆಗಳನ್ನ ನೆನೆಸ್ಕೋಬೇಕಿತ್ತು. ರೋಹಿಣಿ ನಕ್ಷತ್ರ ಮಗು ಹುಟ್ಟಿದ್ರೆ ತಂದೆ ಮನೆಗೆ ಏನು ಹೊಡ್ತಾ, ತಾಯಿ ಮನೆಗೆ ಏನು ಹೊಡ್ತಾ ಅದೂ ತಿಳ್ಕೊಂಡಿಲ್ಲ ನೀವು. ಸುಮ್ಮನೆ ಬೆಳೆಸ್ಬಿಟ್ರಿ. ಈಗ ಮದುವೆ ಮಾಡಬೇಕು, ಆಗ್ತಾ ಇಲ್ವಲ್ಲ ಅಂತ ಫೋನ್ ಹಚ್ಚಿಬಿಟ್ರಿ, ಆಗೋಯ್ತು, ಆರ್ಕೆ ಕಟ್ಕೊಂಬಿಡೋದು. ಇದೆಲ್ಲ ಆಗೋ ಕೆಲಸ ಅಲ್ಲ. ರೋಹಿಣಿ ನಕ್ಷತ್ರಕ್ಕೆ ಮದುವೆ ಶಾಶ್ವತ ಇರುತ್ತಾ? ಮದುವೆ ಬೇಗ ಆಗತ್ತಾ? ಆದ್ರೂ ಏನಾರು ಕಂಟಕ ಬರುತ್ತಾ? ಈ ಸತ್ಯವನ್ನು ಮದುವೆ ಒಂದಕ್ಕೆ ಅಲ್ಲ, ಅವನ ಆರೋಗ್ಯ ಸ್ಥಿತಿ, ಮನಸ್ಥಿತಿ, ಅವನು ಹೊರಗಡೆ ಓಡಾಡುವಂಥ ವ್ಯಕ್ತಿ, ಮನೆ ಒಳಗಡೆ ಕೂಡೋ ವ್ಯಕ್ತಿ ಅಲ್ಲ. ಮೊದಲು ಅದನ್ನು ರಿಪೇರಿ ಮಾಡಿ, ಅದನ್ನು ತಿಳ್ಕೊಳ್ಳಿ. ಆಮೇಲೆ ಮದುವೆ ನೀವು ಏನು ಹುಡುಕಬೇಕಾಗಿಲ್ಲ. ಹೆಣ್ಣನ್ನು ನೀವೇನು ಮಾಡಬೇಕು ಅದು ಮಾಡಿ. ಅದು ತಿಳ್ಕೊಳ್ಳದೆ ಸುಮ್ಮನೆ ಎಲ್ಲೂ ಶಾಸ್ತ್ರ ಕರ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಒಳ್ಳೆಯದಾಗಲಿ. ಎಸ್ ಗುರೂಜಿ, ನೀವಾಗಲೇ ಹೇಳ್ತಾ ಇದ್ರಿ ಅದೃಷ್ಟವಂತ ಹೆಣ್ಣು ಅಂದರೆ ಯಾರು ಅಂತ, ಅದನ್ನು ಮುಂದುವರಿಸಿ. ನಗು ನಗುತ್ತಾ ಇರಬೇಕು. ಅದೃಷ್ಟ ಇರುತ್ತೆ ಇರಂತೀಯ? ಇರುತ್ತೆ ಗುರೂಜಿ. ಅದಿದ್ರೆ ಸಾಕಲ್ವಾ? ನಗು ಯಾಕೆ ಬರಲ್ಲ? ಈ ಪ್ರಶ್ನೆಗೆ ಉತ್ತರ ಬೇಕು. ಎಲ್ರಿಗೂ ನಗಕ್ಕೆ ಇಷ್ಟ, ನಗ್ನಗ್ತಾ ಇರಬೇಕು ಅಂತ ಇಷ್ಟ. ಬರಲ್ವಲ್ಲ, ಏನು ಮಾಡೋದು? ಇದಕ್ಕೇನಾದ್ರು ಎಲ್ಲರೂ ಜಾಗ ಇದೆಯಾ ಹೇಳಕ್ಕೆ? ಯಾರಾದರೂ ಸೈನ್ಸಲ್ಲಿ ಏನಾದ್ರು ಜಾಗ ಇದೆಯಾ? ಇಲ್ಲ. ಶಾಸ್ತ್ರಗಳ ಹತ್ರ ಇದೆಯಾ? ಇಲ್ಲ ಗುರೂಜಿ. ದೇವಸ್ಥಾನಕ್ಕೆ ಹೋಗಿ ಗುಡಿಸೇವೆ ಮಾಡಿದ್ರೆ ಏನೋ ಸಿಗುತ್ತಾ? ಇಲ್ಲ ಇಲ್ಲ. ಹಾಗಿದ್ಮೇಲೆ ಹೆಣ್ಣು ನಗ್ನಗ್ತಾ ಅಂತ ಹೇಳು ಇರ್ತಾರಲ್ಲ, ನಗ್ತಾ ಇರಮ್ಮ ಅಂತಾರೆ. ಅವ್ರನ್ನ ಕೇಳಬೇಕು, ಹೆಂಗೆ ನಗಲಿ ನಾನು ಅಂತ. ನೂರಾರು ಸಮಸ್ಯೆಗಳು ಅಲ್ವಮ್ಮ? ಹೌದು. ಕುತ್ಕೊಂಡು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ನಿನ್ಗೆ ಏನು ಕಮ್ಮಿ, ನಗ್ನಗ್ತಾ ಇರವ್ವ ಅಂತಾರೆ. ಅವ್ರಿಗೆ ಎಷ್ಟು ಕೋಪ ಬರುತ್ತೆ ಅಂದರೆ ಹಿಡ್ಕೊಂಡು ಒಬ್ಬೊಬ್ರಿಗೆ ಏನು ಮಾಡ್ಬಿಡ್ಲಿ ಅನ್ಸುತ್ತೆ. ಪಾಪ ಏನೂ ಮಾಡೋಕ್ಕಾಗಲ್ಲ ಹೆಣ್ಮಕ್ಳು, ಅಸಹಾಯಕ ಸ್ಥಿತಿ. ಅವ್ರು ಹೇಳ್ದಂಗೆ ಕೇಳಬೇಕು. ನಗ್ನಗ್ತಾ ಇರೋ ಗಂಡನೂ ಅದನ್ನೇ ಹೇಳ್ತಾನೆ, ಯಾಕೆ ನಗಲ್ಲ ನೀನು ಅಂತ ಅಲ್ವಾ? ಎಲ್ಲರೂ ಪ್ರಶ್ನೆಗೆ ಉತ್ತರ ಎಲ್ಲಿ? ನಗಬೇಕು, ನನಗೂ ಇಷ್ಟ, ನಗಕ್ಕೆ ಬತ್ತಲ್ಲ, ಏನು ಮಾಡಲಿ ಅಂತ ಕೇಳೋರ ಹತ್ರ ಉತ್ತರ ಇಲ್ಲ. ಮತ್ತು ಯಾಕೆ ಹೇಳ್ಬೇಕು ಇದನ್ನು? ಇದಕ್ಕೆ ಅರ್ಥ ಇಷ್ಟೇ, ತುಂಬ ಸರಳ, ಅಷ್ಟು ಸುಲಭ ಅಲ್ಲ, ಮಾಡ್ಕೊಂಡವರು ಸರಳ. ಏನು ಅಂದರೆ, ಇವತ್ತು ಹೆಣ್ಣಿಗೆ ಹಗಲು ನಿದ್ದೆ ಮಾಡ್ತಕ್ಕಂಥ ಅಭ್ಯಾಸ ಯಾರಿಗೆ ಬರುತ್ತೋ ಅವರು ನಗಕ್ಕಾಗಲ್ಲ. ಹಗಲು ನಿದ್ದೆ ಹೆಣ್ಣು ಯಾರು ಮಾಡ್ತಾರೋ ಅವರು ನಗಕ್ಕಾಗಲ್ಲ. ಹಂಗಂತ ನಿದ್ದೆ ಬಂದರೆ ಒಂಚೂರು ಮಲಕ್ಕಳ್ದಾರ ಆಗಲ್ವಲ್ಲ, ತಲೆ ಹಿಡ್ಕೊತದೆ, ತಲೆನೋವು ಬರ್ತದೆ, ಏನೋ ಒಂದು ಹೇಳ್ತಾರೆ. ಇಲ್ಲಿ ಹಗಲು ನಿದ್ದೆ ಯಾಕೆ ಬರಬೇಕು ಅಂದರೆ ಅವ್ರು ನಗಕ್ಕಾಗಲ್ಲ, ಅವರು ಅದೃಷ್ಟವಂತ ಹೆಣ್ಣು ಆಗಿರೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಗುರೂಜಿ? ಅದನ್ನ ಹೇಳೋಣ. ಆರೋಗ್ಯ ಅಂತ ತಿಳ್ಕೊಂಡಾಗ ಒಂದು ಹೆಣ್ಣು ಆಗಲಿ ಗಂಡ ಆಗಲಿ, ಎಸ್ಪೆಷಲಿ ಹೆಣ್ಣು ವಿಷಯಕ್ಕೆ ಹೇಳ್ತೀನಿ, ಒಂದು ದಿನದಲ್ಲಿ 24 ಗಂಟೆಯಲ್ಲಿ 6 ಸಲ ಮೂತ್ರ ವಿಸರ್ಜನೆ ಆಗಬೇಕು. ಇದು ದೇಹದ ಇರ್ತಕ್ಕಂಥ ಸತ್ಯಾಂಶ. ಒಂದು ದಿನದ 24 ಗಂಟೆ ಅವಧಿಯಲ್ಲಿ 6 ಸಲ ಅಂದರೆ 4 ಗಂಟೆಗೆ 1 ಸಲ ಆಗ್ತಕ್ಕಂಥ ಲೆಕ್ಕಾಚಾರಕ್ಕೆ ಇದು ನಡೆಯಿದ್ರೆ ಆ ದೇಹ ಕರೆಕ್ಟಾಗಿದೆ ಅಂತ ಅರ್ಥ. ಈಗ ಇದನ್ನು ಲೆಕ್ಕ ಹಾಕ್ಕೊಂಡ್ರೆ ಹೆಂಗಸರಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಅಂದರೆ, ಎಷ್ಟು ಸಲ ಒಯ್ತಾರೋ, ಎಷ್ಟು ಸಲ ಮರ್ತು ಬಿಡ್ತಾರೋ. ಎಷ್ಟೋ ಮನೆಗಳಲ್ಲಿ ಜ್ಞಾಪಕ ಇರಲ್ಲ ಅಮ್ಮ, ಮರ್ತುಬಿಟ್ಟು ಸುಮ್ಮನೆ ಏನೋ ಯೋಚನೆ ಮಾಡಿ ಕೂತ್ಕೊಂಡ್ಬಿಡೋದು. ಹೌದು, ಆಯಿತಾ? ಇನ್ನು ರಾತ್ರಿ ಮಲಗಿದ್ರೆ ಬೆಳಗ್ಗೆ ತನಕ ಏಳಂಗೇ ಇಲ್ಲ ಅಂತ ಕೆಲವ್ರು ಹೇಳ್ತಾರೆ. ಸೂಪರ್ ನಿದ್ದೆ ಮಾಡ್ತೀನಿ ಅಂತ. ಅವ್ರ ಕತೆ ಕೇಳಬೇಕು ಅವ್ರನ್ನ. ಬೆಳಗ್ಗೆ ಎದ್ದರೆ ಹೆಂಗಿರುತ್ತೆ ಅವ್ರ ಮೈಂಡ್ಸೆಟ್ಟು ಅಂದರೆ. ಆದರೆ ನಮ್ಮ ಮೂತ್ರ ವಿಸರ್ಜನೆಯನ್ನು ತಡೆ ಹಿಡಿತಕ್ಕಂಥದ್ದು ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ತಡೆ ಹಿಡಿತಕ್ಕಂಥ ಪ್ರಕ್ರಿಯೆ ಹೆಣ್ಣಿಗೆ ಆಗಬಾರದು. ಇದು ಯಾರು ಹೇಳೋದು? ಎಲ್ಲಿ ಹೇಳ್ತಾರೆ ಇದನ್ನು? ಚೆನ್ನಾಗಿರು ಅಂತಾರೆ ಸರಿ. ಇವತ್ತು ಚೆನ್ನಾಗಿರೋಕ್ಕೆ ಏನು ಅಂತ ಯಾರು ಹೇಳಲ್ಲ. ಸ್ಕೂಲಲ್ಲಿ ಹೇಳ್ಕೊಡ್ತಾರೆ ನಮ್ಮ. ಮತ್ತೆ ಹೆಂಗೆ ಮತ್ತೆ? ಸೊ ಆ ಲೆಕ್ಕಾಚಾರ ಹಾಕ್ಕೊಂಡ್ರೆ ನಮ್ಮ ದೇಹದ ಜಠರದಲ್ಲಿ ಇರ್ತಕ್ಕಂತಹ
ಆಹಾರ 4 ಗಂಟೆ ಟೈಮ್ ಕಾಯುತ್ತೆ, ನಂತರ ಕಾಯಲ್ಲ, ಅದು ಮುಂದೆ ಪಾಸ್ ಮಾಡಿಬಿಡುತ್ತೆ. ಸೊ ಈ ಯೂರಿನ್ ಮೋಷನ್ ಇರ್ತಕ್ಕಂಥ ವಿಚಾರ ನಮ್ಮ ಆಹಾರ ದೇಹದಲ್ಲಿ ಕರಗುವುದಕ್ಕೂ ನಮ್ಮಲ್ಲಿರ್ತಕ್ಕಂಥ ಮೂತ್ರ ವಿಸರ್ಜನೆಗೂ ಸಂಬಂಧ ತುಂಬ ಇದೆ. ಈ ಸಂಬಂಧ ತಿಳ್ಕೊಂಡ್ರೆ ಅವರೇ ಅದೃಷ್ಟವಂತರು. ಯಾರು ಹೇಳ್ಕೊಡ್ಬೇಕೀಗ? ಯಾರು ಹೇಳ್ಕೊಡಲ್ಲ. ಇದಕ್ಕೆ ಉದಾಹರಣೆ ಏನಂತಂದರೆ ಹಿಮೋಗ್ಲೋಬಿನ್ ಕಮ್ಮಿ ಇದೆ ಅಂತ ಹೇಳ್ತಾರೆ. ಮೇಜರ್ ಪಾಯಿಂಟ್, ಹಿಮೋಗ್ಲೋಬಿನ್ ಕಮ್ಮಿ ಇದೆ ಅಂತ ಹೇಳ್ತಾರೆ. ಈಗ ಜ್ಯೋತಿಷ್ಯ ಹೇಳೋರಿಗೂ ಹಿಮೋಗ್ಲೋಬಿನ್ಗೂ ಸಂಬಂಧ ಇದೆಯಾ? ಸ್ವಲ್ಪ ಯೋಚನೆ ಮಾಡು. ಇಲ್ಲ ಗುರುಜಿ. ಇರಬೇಕು. ಪ್ರತಿಯೊಂದು ವಿಚಾರಕ್ಕೂ ಜ್ಯೋತಿಷ್ಯ ಶಾಸ್ತ್ರ ಅಂತಕ್ಕಂಥ ಲೆಕ್ಕಾಚಾರ ತಗೊಂಡ್ರೆ ದೇಹದಲ್ಲಿ ಪ್ರಕ್ರಿಯೆಗಳು ಎಲ್ಲೆಲ್ಲಿ ವೀಕ್ ಆಗಿದೆ, ಎಲ್ಲಿ ಜಾಸ್ತಿ ಆಗಿದೆ, ಎಲ್ಲಿ ಸರಿ ಮಾಡಬೇಕು ಅಂತಕ್ಕಂಥ ಸತ್ಯ ಗೊತ್ತಿಲ್ಲ ಅಂದರೆ ಅವನು ಸುಳ್ಳುಗಾರ. ಇದನ್ನು ಕಲಿತು ಜ್ಯೋತಿಷ್ಯ ಕಲಿಬೇಕು ಅಂತ ಎಲ್ಲಿದೆ, ಯಾರು ಕಲ್ತಿದ್ದಾರೆ, ಯಾರು ಹೇಳ್ತಾ ಇದ್ದಾರೆ, ಹುಡುಕಿದ್ರೂ ಸಿಕ್ಕಲ್ಲ. ಹೌದು. ಬರೀ ಪೂಜೆ ಮಾಡ್ತೀವಿ, ಶಾಸ್ತ್ರ ಹೇಳ್ತೀವಿ, ಶಾಂತಿ ಮಾಡ್ತೀವಿ, ಎಲ್ಲ ಸುಳ್ಳು. ಈ ಸತ್ಯವನ್ನು ತಿಳಿದು ಒಂದು ಹೆಣ್ಣಿಗೆ ಮದುವೆ ಮಾಡಬೇಕಾದ್ರೆ ಆರೋಗ್ಯ ಸ್ಥಿತಿಯನ್ನು ಕಂಡಿಡಿದು ಮದುವೆ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿರ್ತಾರಮ್ಮ. ಹೌದು ಗುರುಜಿ. ಅಲ್ವಾ? ಖುಷಿಯಾಗಿರ್ತಾರೆ. ಶ್ರೀಮಂತಿಗೆ ಸೆಕೆಂಡ್ರಿ. ಬಟ್ ಈ ಒಂದು ಮದುವೆ ಮಾಡೋ ಹೆಣ್ಣು ಗಂಡಿಗೆ ಇದನ್ನು ತಿಳ್ಕೊಳ್ಬೇಕು ಅಂತಕ್ಕಂಥ ಸತ್ಯಾಂಶವನ್ನು ಯಾಕೇನೋ ಪ್ರಯತ್ನ ಮಾಡ್ತಾ ಇಲ್ಲ ಅಂದರೆ ಅದಕ್ಕೊಂದು ಕಾರಣ ಇದೆ. ಹೆಣ್ಣಿಗೆ ಯಾವ ಕಾರಣಕ್ಕೂ ಮನೆಯಲ್ಲಿ ನೆಮ್ಮದಿಯಾಗಿರಬೇಕು ಅಂದರೆ ಜ್ಞಾಪಕ ಶಕ್ತಿ ಚೆನ್ನಾಗಿರಬೇಕು. ಜ್ಞಾಪಕ ಶಕ್ತಿ ಓಡಿತಾ ಇದೆ ಏಟು ಅಂದರೆ ಆರೋಗ್ಯ ಕೆಡ್ತಾ ಇದೆ ಅಂತ ಅರ್ಥ. ಹೌದು. ಸುಮಾರು ಪರದಾಡ್ತಾರೆ. ಅಯ್ಯೋ ಹೇಳೋದು ಏನಕ್ಕಪ್ಪ ಇಷ್ಟೊಂದು ಮರ್ತುಬಿಡ್ತೀನಿ ನಾನು, ಸಾಂಬಾರ್ಗೆ ಉಪ್ಪು ಹಾಕದ್ನಾ ಇಲ್ವಾ, ಬಾಗಿಲು ಹಾಕದ್ನಾ ಇಲ್ವಾ, ಈ ತಡಬಡಾಯಿಸ್ತಾ ಇರ್ತಕ್ಕಂಥದ್ದು ಏನಂದರೆ ದೇಹ ಕೆಟ್ಟಾಗ ಮೆಮೊರಿ ಕಮ್ಮಿ ಆಗ್ತಾ ಹೋಗುತ್ತೆ. ಮಕ್ಕಳಿಗೂ ಸೇರಿ ಹೇಳ್ತಾ ಇದ್ದೀನಿ ನಾನು. ಇದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಹಿಮೋಗ್ಲೋಬಿನ್ ಯಾತಕ್ಕೆ ಕಮ್ಮಿ ಆಗತ್ತೆ, ಹೆಂಗಸರಿಗೆ ಜಾಸ್ತಿ ನಿದ್ದೆ ಮಾಡಲೇಬಾರ್ದು ಅಂದ್ರೆ ನಿದ್ದೆ ಬರುತ್ತೆ ಅನ್ನೋದಕ್ಕೆ ಕಾರಣ ಮನೆಯ ಹಿಂಬಾಗಿಲು ಯಾವ ಮನೆಯಲ್ಲಿ ಇಲ್ಲವೋ ಆ ಮನೆಯಲ್ಲಿ ಹೆಣ್ಣಿಗೆ ಈ ಸಮಸ್ಯೆಗಳು ಎಲ್ಲರಿಗೂ ಕಾಡಿಸುತ್ತೆ. ಯಾವ ಬಾಗಿಲು? ಹಿಂಬಾಗಿಲು. ಹಿಂಬಾಗಿಲು. ಅದನ್ನ ನಾಳೆ ತೋರಿಸೋಣ. ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಬಿಡೋಣ. ದಾವಣಗೆರೆಯಿಂದ ಪ್ರಿಯಾಂಕಾ ಅಂತ ಇದ್ದಾರೆ. ನಮಸ್ತೆ ಮಾ. ನಮಸ್ತೆ ಮ್ಯಾಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ತಿಳ್ಕೊಬೇಕು. ನಿಮ್ಮ ನಕ್ಷತ್ರ ಹೇಳಿ ಮಾ. ಭರಣಿ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ತೆ ಸರ್. ನಾರಾಯಣ. ಹೇಳಮ್ಮ, ಏನು ಓದಿದ್ಯಾ? ಸರ್ ನಾನು ಇಂಜಿನಿಯರಿಂಗ್ ಮುಗಿಸಿದ್ದೇನೆ. ಓಕೆ, ಏನಾಗಬೇಕಿತ್ತಪ್ಪ? ಸರ್ ನಾನು 3 ತಿಂಗಳಿಂದ ನಿಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದೇನೆ. ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ಬರ್ತಾ ಇದೆ ಸರ್. ಅರ್ಥ ಆಗತ್ತಾ? ಹಾ ಸರ್, ಅರ್ಥ ಆಗುತ್ತೆ. ಕೋಪ ಬರಲ್ವಾ? ಕೋಪ ಯಾಕೆ ಬರುತ್ತೆ ಸರ್? ನನ್ನ ಬಗ್ಗೆ ತಿಳ್ಕೊಳ್ಳೋಕೆ ನನಗೆ ಉತ್ಸಾಹ ಇರುತ್ತೆ, ಒಟ್ಟು ಕೋಪ ಬರಲ್ಲ. ಓಕೆ, ಇದು ಎಷ್ಟನೇ ಸಲ ಕರೆ ಮಾಡಿದ್ದಮ್ಮ? ಸರ್ ಇದು ನಾನು ಮೊದಲ ಸಲ ಮಾಡ್ತಾ ಇರೋದು. ಓಕೆ, ಈಗ ಏನು ಕೇಳಬೇಕಂತ ಕರೆ ಮಾಡಿದೆ? ಸರ್ ಇದು ನಮ್ಮ ದೊಡ್ಡಪ್ಪ ಅಮಾವಾಸ್ಯೆಯಲ್ಲಿ ಹುಟ್ಟಿದ್ದಾರೆ. ಹಾಂ. ನಮ್ಮ ದೊಡ್ಡಮ್ಮ ಇರೋದು ಸಿಂಹ ರಾಶಿ ಅವ್ರದ್ದು. ಹಾಂ. ಆಮೇಲೆ ನಮ್ಮ ಅಪ್ಪಂದು ಉತ್ತರಾಷಾಢ ನಕ್ಷತ್ರ. ಹಾಂ. ನಾನು ಭರಣಿ ನಕ್ಷತ್ರದಲ್ಲಿ ಹುಟ್ಟಿದ್ದೀನಿ. ನಮ್ಮ ದೊಡ್ಡಪ್ಪ ಅವ್ರ ಮಗಳು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಅವ್ಳದ್ದು ಮದುವೆ ಆಯ್ತಾ? ಮದುವೆ ಆಗಿ ಒಂದು ಹೆಣ್ಮಗು ಇದೆ ಸರ್ ಅವ್ರದ್ದು. ಹೇಗಿದೆ ಅವ್ರ ಲೈಫ್ ಸ್ಟೈಲು, ಅವರ ಒಂದು ಜೀವನ ಶೈಲಿ ಹೇಗೆ, ಮದುವೆ ಜೀವನ ಹೇಗಿದೆ ನಿಮ್ಮ ಪ್ರಕಾರ? ನಮ್ಮ ಜೊತೆ ಕಾಂಟ್ಯಾಕ್ಟ್ ಅಲ್ಲೇ ಇಲ್ಲ. ಅವ್ರು ಆಗಿರೋದು ಲವ್ ಮ್ಯಾರೇಜ್ ಸರ್. ಅದೇನಮ್ಮ, ಚೆನ್ನಾಗಿದೆಯಾ ನಾನು ಕೇಳ್ತಾ ಇದ್ದೀನಿ. ಆ ಕಾಂಟ್ಯಾಕ್ಟ್ ಚೆನ್ನಾಗಿದೆಯಾ ಅವ್ರದ್ದು ಅಂತ, ಅವ್ರ ಲೈಫು? ಹಾ ಸರ್, ಚೆನ್ನಾಗಿದೆ. ಅಲ್ಲ, ಲವ್ ಮದುವೆ ಮಾಡ್ಕೊಂಡು ಸರಿನಾ ಸರ್? ಅದು ಅವ್ರಿಗೆ ಬಿಟ್ಟಿದ್ದಲ್ಲ ಸರ್. ಓಕೆ, ಇನ್ ಕೇಸ್ ನಿನಗೂ ಆ ರೀತಿ ಸಂದರ್ಭ ಬಂದರೆ ಏನು ಮಾಡ್ತೀಯಾ, ಯೋಚನೆ ಮಾಡ್ತೀಯಾ? ನಾನು ಯೋಚನೆ ಮಾಡೋಕ್ಕಿಂತ ನಮ್ಮ ತಂದೆ ಒಪ್ಪಿಗೆ ಕೇಳ್ತೀನಿ ಸರ್. ನಾನು ಅವ್ರು ಒಪ್ಪಲಿಲ್ಲ ಅಂದರೆ ನಿನ್ಗೆ ಆ ಥರನೇ ಮದುವೆ ಆಗಬೇಕು ಅಂದರೆ ಏನು ಮಾಡ್ತೀಯಾ? ಒಪ್ಲಿಲ್ಲ ಅಂದ್ರೆ ಒಪ್ಪಿಸ್ತೀನಿ ಸರ್. ಆ ಧೈರ್ಯ ಇದೆ? ಹಾ ಸರ್. ಓಕೆ, ಈಗ ನಿಂದು ಮದುವೆ ವಿಷಯ ಕೇಳಕ್ಕೆ ಮಾಡಿದ್ಯಮ್ಮ? ಇಲ್ಲ ಸರ್, ಆಕ್ಚುಲಿ ನಂದು ನಮ್ಮ ಅಜ್ಜಂದ್ರ ಆಸ್ತಿ ಇತ್ತು. ಹಾಂ. ಅದು ಏನೇ ಆದ್ರೂ ಬಗೆಹರಿಯಂಗೆ ಇಲ್ಲ ಸರ್. ಅವ್ರಂದ್ರೆ ನಮ್ ದೊಡ್ಡಪ್ಪ ದೊಡ್ಡಮ್ಮ ಅಂದ್ರೆ ಮಾತೇ ಆಡಲ್ಲ ನಮ್ಮ ಹತ್ರ. ಓಕೆ, ಅದಕ್ಕೋಸ್ಕರ ಇದನ್ ಮಾಡಿದ್ದು. ಮೊನ್ನೆ 2 ವರ್ಷದ ಕೆಳಗೆ ಅಜ್ಜಿ ತೀರ್ಕೊಂಡ್ರು ಸರ್. ಅವರು ತೀರ್ಕೊಂಡಾದ್ಮೇಲೆ ಅವತ್ತೇ ನಾವು ಅವ್ರ ಮುಖ ನೋಡಿದ್ದು, 4 ವರ್ಷಕ್ಕಿಂತ ಮುಂಚೆ. ಓಕೆ, ಈಗ ನಾನು ವಿಷಯ ಕೇಳ್ತೀನಿ, ಪ್ರಶ್ನೆ ಕೇಳ್ತೀನಿ. ಹಾ. ನೀನು ತಿಳಿದ ಮಟ್ಟಿಗೆ ಓದಿರೋ ಹುಡುಗಿ, ನಿಮ್ಮ ಮನೆಯಲ್ಲಿ ಹೆಂಗಸರುಗಳು ನೆಮ್ಮದಿಯಾಗಿ ಕಾಲ ಸಂಸಾರ ಮಾಡಿದ್ದಾರೆ ಅಂತ ಸ್ವಲ್ಪ ಹಿಂದಕ್ಕೆ ಹೋಗಿ ಗೊತ್ತಾಗತ್ತೆ ನಿಮಗೆ. ದಾಂಪತ್ಯದಲ್ಲಿ ಸುಖವನ್ನು ಅನುಭವಿಸಿರ್ತಕ್ಕಂಥ ಹೆಂಗಸರುಗಳು ನಮ್ಮ ಕುಟುಂಬದಲ್ಲಿ ಇದ್ದಾರಾ? ಪ್ರಶ್ನೆ ಹಾಕಿದ್ರೆ ನಿನಗೆ ಹೇಗೆ ಅನ್ಸುತ್ತೆ? ಎಷ್ಟು ಪರ್ಸೆಂಟೇಜ್ ಕೊಡ್ತೀಯಾ ಸುಖ ಅನುಭವಿಸಿರೋದು ದಾಂಪತ್ಯದಲ್ಲಿ ಹೆಂಗಸರು? ನಿಮ್ಮ ತಂದೆಯ ಬಂದಿರ್ತ 70% ಕೊಡ್ತೀನಿ ಸರ್. ಓಕೆ,
ಆದರೂ ತುಂಬ ಏರಿಳಿತಗಳು ತುಂಬ ಜಾಸ್ತಿ ಇದೆ, ಹಿಂಸೆ ಪಟ್ಟಿದ್ದಾರೆ ಅಂತ ಅರ್ಥ ಆಗಿದೆಯಲ್ವಾ? ಹಾ ಸರ್. ಇದಕ್ಕೆ ಕಾರಣ ಅಮಾವಾಸ್ಯೆಯಲ್ಲಿ ವಂಶದಲ್ಲಿ ಒಬ್ಬ ವ್ಯಕ್ತಿ ಹುಟ್ಟಿದ್ರೆ, ಅಮ್ಮ ಕೇಳಿಸ್ಕೊತಿದ್ಯಾ? ಹಾ ಸರ್, ಕೇಳಿಸ್ಕೊಂತೀನಿ. ಅಮಾವಾಸ್ಯೆಯಲ್ಲಿ ವಂಶದಲ್ಲಿ ಒಬ್ಬ ವ್ಯಕ್ತಿ ಹುಟ್ಟಿದ್ರೆ ಕುಟುಂಬ ಛಿದ್ರವಾಗತ್ತೆ. ಎರಡನೇದಾಗಿ ಆಸ್ತಿ ಇದ್ದು ಇಲ್ಲದಂಗೆ, ಗಂಡ ಹೆಂಡತಿ ಇದ್ದು ಇಲ್ಲದಂಗೆ, ಮನೆ ಇದ್ರೂ ಇಲ್ಲದಂಗೆ, ಇದು ಜೀವನದ ನಿಮ್ಮ ಕುಟುಂಬದ ರಹಸ್ಯ. ಹೌದು ಸರ್. ಈಗ ಇದನ್ನ ತಿಳ್ಕೊಳ್ಳದೆ ನೀನು ಯಾಕಮ್ಮ ಮುಂದೆ ಓಡ್ತಾ ಇದೀಯಾ? ಅದು ತಿಳ್ಕೊಳಕ್ಕೋಸ್ಕರನೇ ಕಾಲ್ ಮಾಡಿದೆ ಸರ್ ನಾನು. ಈಗ ನಾನು ಹೇಳಿದ ಅರ್ಥ ಆಯ್ತಾ? ಹಾ ಸರ್, ಅರ್ಥ ಆಯ್ತು. ಎರಡನೇ ವಿಷಯ, ಎದುರ್ಕೋಬೇಡ, ವಿಷಯ ತಿಳ್ಕೊ. ನಿನ್ನಿಂದನೇ ಇಡೀ ನಿಮ್ಮ ವಂಶ ಕ್ಲೀನ್ ಆಗಲಿ. ಹಾ ಸರ್. ಕೋರ್ಟ್ಗೆ ಹೋಗಬಾರ್ದು, ಸ್ಟೇಷನ್ಗೆ ಹೋಗಬಾರ್ದು, ನರ್ಸಿಂಗ್ ಹೋಮ್ಗೆ ಹೋಗಬಾರ್ದು, ಬದುಕಂಗಿರ್ಬೇಕಲ್ವೇನಮ್ಮ? ಹಲೋ, ಹಂಗಿರ್ಬೇಕಲ್ವೇನಮ್ಮ? ಹಾ ಸರ್, ಇರ್ಬೇಕು. ಆದರೆ ಇಲ್ವಲ್ಲ, ಬೇಜಾರಾಗಲ್ವಾ? ಬೇಜಾರಾಗುತ್ತೆ ಸರ್. ಅದು ಏನ್ ಮಾಡಿದ್ರು ಅವ್ರು ಮಾತಾಡೋದು ಸಹ ಮುಖ ಕೊಟ್ಟು ಮಾತಾಡಲ್ಲ ಸರ್ ಅವರು. ಸರಿ ಆಯಿತು, ಒಂದು ವಿಷಯ ತಿಳ್ಕೊ. ನಿದ್ದೆ ರಾತ್ರಿ ನಿನಗೆ ಚೆನ್ನಾಗಿ ಬರುತ್ತಾ? ಬರಲ್ಲ ಸರ್. ಈಗ ನಿದ್ದೆ ಮನುಷ್ಯನಿಗೆ ಬೇಕಾ ಬೇಡವಾ? ಹಾ ಸರ್. ಆರೋಗ್ಯಗಿರಕ್ಕೆ ನಿದ್ದೆ ಬೇಕಲ್ಲಮ್ಮ? ಹಾ ಸರ್, ಬೇಕು. ನಿದ್ದೆನೇ ಚೆನ್ನಾಗಿಲ್ಲ, ಕಾಲಲ್ಲಿ ಶಕ್ತಿ ಇಲ್ಲ, ಕೈಯಲ್ಲಿ ಶಕ್ತಿ ಇಲ್ಲ, ತಲೆಯಲ್ಲಿ ಅಂತೂ ಇನ್ನೂ ಹೇಳಂಗಿಲ್ಲ, ಓಡ್ತಾ ಇರುತ್ತೆ ಸಿಕ್ಕಾಪಟ್ಟೆ ಸ್ಪೀಡ್ಲೆಸ್. ಹಂಗೆ ಇದು ಹೆಂಗೆ ಮ್ಯಾನೇಜ್ ಮಾಡ್ತೀಯಾ? ನಿನಗೆ ಬೇಜಾರಾಗಲ್ವ? ಇದು ಯಾಕೆ ಈ ಥರ ಒತ್ತಡ ಆಗ್ತಾ ಇದೆ ಅಂತ? ಬೇಜಾರಾಗುತ್ತೆ ಸರ್. ಇದಕ್ಕೆ ಪರಿಹಾರ ಏನು ಅಂತ? ಅಲ್ಲ, ಹೇಳೋದನ್ಕು ನೀನು ಕೇಳಿಸ್ಕೊಳ್ಳೋದೇ ಅಲ್ವಾ? ಕೇಳಿಸ್ಕೊ, ಹೇಳ್ತಾ ಇದ್ದೀನಲ್ವ ನಾನು. ಇದೆಲ್ಲ ನಿನಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಗಂಟ್ಲಲ್ಲಿ ಮತ್ತು ಮೂಗು ಉಸಿರಾಟದಲ್ಲಿ ಎರಡರಲ್ಲಿ ಯಾವ ಸಮಸ್ಯೆ ತಣ್ಣಗೆ ನಿನಗೆ ಶೀತ ಅಂತ ಕಾಣಿಸುತ್ತೆ? ಗಂಟ್ಲಲ್ಲ, ಮೂಗಲ್ಲ? ಹಾಂ, ಶೀತನೇ ಕಾಣೋದು. ಹಾಂ. ಈಗ ಉಸಿರಾಟನೇ ಕರೆಕ್ಟ್ ಇಲ್ಲ ಅಂದರೆ ಮಾಡಿದ ಊಟ ಕರಗಲ್ಲ, ಕರಗಲಿಲ್ಲ ಅಂದರೆ ನಿದ್ದೆ ಬರಲ್ಲ, ನಿದ್ದೆ ಬರಲ್ಲ, ಮೋಷನ್ ಹೋಗಲ್ಲ, ಜೀವನದಲ್ಲಿ ಒತ್ತಡ ಅಂತೂ ಹೋಗಲ್ಲ. ಇದಕ್ಕೆ ರಿಪೇರಿ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಏನಕ್ಕಮ್ಮ ಮದುವೆ ಮಾಡ್ಕೋಬೇಕು? ಮೊದಲು ಈ ರಿಪೇರಿ ಮಾಡು, ಕುಟುಂಬ ರಿಪೇರಿ, ನೀನು ರಿಪೇರಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡು. ತುಂಬ ಖುಷಿ ಪಡ್ತೀಯಾ. ಮದುವೆ ಇನ್ನೂ 1 ವರ್ಷ ಲೇಟ್ ಆಗಲಿ. ಏನು ಹೇಳ್ತೀಯಾ? ಹಲೋ. ಹಾ ಸರ್, ಇದ್ದೇನೆ. ಇನ್ನ ಇದಕ್ಕೆ ಪರಿಹಾರ? ಅಮ್ಮ, ಪರಿಹಾರ ಮಾಧ್ಯಮದಲ್ಲಿ ಕೂತ್ಕೊಂಡು ಪರಿಹಾರ ನೀನು ಕೇಳಲೂಬಾರ್ದು, ನಾನು ಹೇಳೋದು ಇಲ್ಲ. ಪರಿಹಾರ ಅಲ್ಲ, ನೀನು ತಿಳ್ಕೊಳ್ಳೋದಿದು. ಇಲ್ಲಿ ಕೂತ್ಕೊಂಡು ನಾನು ಮಾತಾಡೋಕ್ಕಾಗಲ್ಲ. ನಿನಗೆ ಆಸಕ್ತಿ ಇದ್ದರೆ ನಿಮ್ಮ ಅಪ್ಪನ ಕೂರಿಸ್ಕೊಂಡು ಮಾತಾಡಿ ನಮ್ಮ ಕುಟುಂಬದ ಬಗ್ಗೆ ತಿಳ್ಕೊಳ್ಳೋಣ, ಸರಿ ಮಾಡ್ಕೊಳ್ಳೋಣ. ಮದುವೆ ಮಾಡೋದು ಕಾಯೋದು ಬೇಡ, ಎಲ್ಲವೂ ಆಟೋಮೆಟಿಕ್ ಆಗಬೇಕು. ನೀವು ಕರ್ಮಗಳನ್ನ ತೊಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಹೇಳ್ಕೊಡೋಣ. ಒಳ್ಳೆಯದಾಗಲಿ. ಧನ್ಯವಾದ ಪ್ರಿಯಾಂಕಾ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಗುರೂಜಿ, ನೀವು ಹಿಂಬಾಗ್ಲ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನು ಮುಂದುವರಿಸಿ. ಈಗ ಇವತ್ತು ಸಾಮಾನ್ಯವಾಗಿ ನಾವು ಮೊದಲು ತಿಳ್ಕೋಬೇಕು ಏನು ಅಂತಂದರೆ, ಎರಡನೇ ಜನ್ಮ ಮನೆ ಅಂತಕ್ಕಂಥದ್ದು ಇರಬೇಕಾದ್ರೆ ಮನೆಯಲ್ಲಿ ಎಷ್ಟೆಲ್ಲ ಸತ್ಯ ಇರುತ್ತೆ ಅಂತ ತಿಳ್ಕೊಬೇಕಾಗತ್ತೆ. ಹಿಂಬಾಗ್ಲಲ್ಲಿ ಹೆಣ್ಣಿಗೆ ಶಾಂತಿ ಕೊಡೋದು, ಆರೋಗ್ಯ ಚೆನ್ನಾಗಿರೋದು, ಶಕ್ತಿದಾಯಕವಾಗಿರೋದು, ಹಗಲಲ್ಲಿ ನಿದ್ದೆ ಮಾಡದೆ ರಾತ್ರಿ ನಿದ್ದೆ ಮಾಡೋದು, ಸದಾ ನಗನಗ್ತಾ ಇರಬೇಕು ಅಂತಕ್ಕಂಥ ಲೆಕ್ಕಾಚಾರ ಯಾವ ಕಾರಣಕ್ಕೂ ಯಾಕೆ ಹಿನ್ನಡೆ ಆಗ್ತಾ ಇದೆ ಅಂದರೆ, ಹೆಣ್ಣಿನ ದೇಹ ಸ್ಥಿತಿ ಎಲ್ಲ ಕೆಟ್ಟೋಗ್ತಾ ಇದೆ ಹೊರತು ಸರಿ ಹೋಗ್ತಾ ಇಲ್ಲ. ಚಿಕ್ಕ ಮಕ್ಕಳಿಂದ ದೊಡ್ಡವರಾದಿವರೆಗೂ ಹೇಳ್ತೀನಿ, ಯಾರು ಹೇಳ್ಕೊಳಕ್ಕಾಗಲ್ಲ. ಇದು ಹಿಂಬಾಗಿಲ ಸಮಸ್ಯೆ. ಆದರೆ ಮುಂಬಾಗಿಲಿನ ಸಮಸ್ಯೆ, ಸೂರ್ಯನನ್ನು ಅನುಸರಿಸಿ ನಾವು ಸೂರ್ಯನ ಬೆಳಕು ಮನೆಗೆ ಬೀಳಬೇಕು, ಬಿಸಿಲು ಬರಬೇಕು. ಈ ಹೇಳ್ತಾರಲ್ಲ ವಾಸ್ತು ಹೇಳೋರು, ಸೂರ್ಯನ ಬಿದ್ದರೆ ಚೆನ್ನಾಗಿರುತ್ತೆ. ಆದರೆ ಅದರ ಸತ್ಯ ಏನು ಅಂತ ತಿಳ್ಕೊಬೇಕು ನಾವು. ಸೂರ್ಯನ ಬಾಗಿಲೆಲ್ಲ ಏನು ಸಿಕ್ಕತ್ತೆ ಅಂದರೆ, ನಮ್ಮ ಹೃದಯ ನಮ್ಮದೇ ಆಗಿರುತ್ತೆ. ಸೂರ್ಯನ ಬಾಗಿಲಿಂದ ಏನು ಸಿಗುತ್ತೆ? ನಮ್ಮ ಹೃದಯ ನಮ್ಮದೇ ಆಗಿರುತ್ತೆ. ಅಂದರೆ ಹೃದಯಕ್ಕೆ ತೊಂದರೆ ಆಗಲ್ಲ. ಎರಡನೇದು, ಹೃದಯ ಒಂದು ಚೆನ್ನಾಗಿದ್ದ ಲಕ್ಷದಲ್ಲಿ ನಮಗೆ ಏನು ಬೇಕಾದರೂ ನಾವು ಸಂತೋಷವಾಗಿರೋದಕ್ಕೆ ಗಂಡಸರಿಗೆ ಅನುಕೂಲ ಆಗತ್ತೆ ಅಲ್ವಾ? ಉಸಿರಾಟ ಕರೆಕ್ಟಾಗಿದ್ದು ಹೃದಯ ನಮ್ಮದೇ ಆದ ರೀತಿಯಲ್ಲಿ ಶಾಂತತ್ವವಾಗಿದ್ದಾಗ ಆ ಮನೇಲಿ ಜಗಳ ಯಾಕೆ ಬರುತ್ತೆ ಅಂದರೆ, ಇಂದಿನ ಕಾಲದಲ್ಲಿ ಯಾವ ಕಾರಣಕ್ಕೂ ಹಿಂಬಾಗಿಲು ಮುಂಬಾಗಿಲು ಹಿತ್ತಲು ಬಾಗಿಲು ಅಂತ ಇಟ್ಕೊಂಡೇ ಇದ್ದರು. ಅದಕ್ಕೆ ಅಷ್ಟೊಂದು ಚೆನ್ನಾಗಿದ್ರು. ಇವತ್ತು ಹಾರ್ಟ್ ಅಟ್ಯಾಕ್ ಏನಕ್ಕಾಗತ್ತೆ ಅಂತ ಸಂಶೋಧನೆ ಮಾಡ್ತೀವಿ ಅಂತಾರೆ. ಎಲ್ರಿ ಸಂಶೋಧನೆ ಮಾಡೋದು? ಆ ಪ್ರಾಣ ಯಾರ ಕೈಲೂ ಆಗಲ್ಲ. ಯಾವ ಸೈನ್ಸಲ್ಲೂ ಇದಕ್ಕೆ ಜಾಗನೇ ಇಲ್ಲ. ಹಾರ್ಟ್ ಅಟ್ಯಾಕ್ ತಡೆಯುವುದಕ್ಕೆ ಪುಸ್ತಕದಲ್ಲಿ ಯಾವ ಕಾರಣಕ್ಕೂ ಇಲ್ಲ, ಸಾಧ್ಯನೂ ಇಲ್ಲ, ಸಂಶೋಧನೆ ಇಲ್ಲವೇ ಇಲ್ಲ. ಯಾಕೆ ಅಂದರೆ ಹಾರ್ಟ್ ಅಟ್ಯಾಕ್ ನಿಮ್ಮ ಮನೆಯ ಬಾಗಿಲು, ಹಾರ್ಟ್ ಅಟ್ಯಾಕ್ ನಿಮ್ಮ ಮನೆಯ ಬಾಗಿಲೇ. ಇದಕ್ಕೆ ಬೇಕಾದಷ್ಟು ಪುರಾವೆಗಳಿದೆ, ತೋರ್ಸಕ್ಕೆ ರೆಡಿ. ಹೆದರ್ಕೊಂಡು ಬದುಕ್ತೀವಿ ಮನೇಲಿ ಅಂದರೆ, ನನ್ನ ಮಗನಿಗೆ ಏನಾಗ್ಬಿಡುತ್ತೋ, ನನ್ನ ಗಂಡನಿಗೆ ಏನಾಗ್ಬಿಡುತ್ತೋ, ನನಗೇನಾಗ್ಬಿಡುತ್ತೋ, ಯಾಕ್ರಿ ಬೇಕ್ರಿ ಕರ್ಮಗಳು? ಯಾರ ಹತ್ರನೂ ಹೋಗಿ ಕೇಳೋದಲ್ಲ, ನಿಮ್ಮ ಮನೆ ಬಾಗಿಲು ನೋಡ್ಕೊಳ್ಳಿ ಕರೆಕ್ಟ್ ಇದೆಯಾ ಅಂತ.
ಸ್ವಾಮಿ ಪೂರ್ವಕ್ಕದೇ ಸ್ವಾಮಿ ಅಂತಾರೆ. ಒಂದು ದಿಕ್ಕಲ್ಲಿ 9 ಭಾಗ ಇದೆ ಅಂತ ತಿಳ್ಕೊಬೇಕಲ್ಲ. ಪೂರ್ವ ಇಲ್ಲಿಂದ ಇಲ್ಲಿ ಗಂಟ ಪೂರ್ವ ಅಂತ ಯಾರು ಹೇಳ, ಇದು ಸ್ವಾಮಿ ಪೂರ್ವ, ಇದು ಪಶ್ಚಿಮ, ಇದು ಉತ್ತರ, ಹಿಂಗೆ ಹೇಳ್ಬಿಡ್ತಾರೆ ಹೊರತು ಆ ಒಂದು ದಿಕ್ಕಿಗೆ 9 ಭಾಗ ಹೇಗೆ ಮಾಡಬೇಕು ಗೊತ್ತಿದೆಯಾ? ಈ ರೀತಿಯಾಗಿ ವಿವರಣೆ ಏನಕ್ಕೆ ಕೊಡ್ತಾ ಇದ್ದೀನಿ ಅಂತಂದರೆ, ನಮ್ಮ ಬಾಗಿಲಲ್ಲಿ ಇರ್ತಕ್ಕಂಥ ಸತ್ಯ, ಈಗ ಒಂದು ಹೆಣ್ಣು ಹುಡುಗಿ ಕೊಡುವಂಥ ಮನೆ, ಹೆಣ್ಣು ಹುಡುಗಿ ತೊಗೊಂಡೋಗುವಂಥ ಮನೆ, ಹುಟ್ಟಿದ ಮನೆಯಲ್ಲಿ ಹಿಂಬಾಗಿಲು ಇತ್ತು, ಹೋದ ಮನೆಯಲ್ಲಿ ಹಿಂಬಾಗಿಲಿಲ್ಲ. ಈಗ ಮದುವೆ ಹೆಂಗಿದು? ಓದ ಮನೆಯಲ್ಲಿ ಬಾಗಿಲಿಲ್ಲ, ಹುಟ್ಟಿದ ಮನೆಯಲ್ಲಿ ಬಾಗಿಲಿತ್ತು ಅಲ್ವಾ? ಈಗ ಇಲ್ಲಿ ಚೆನ್ನಾಗಿರ್ತೋಳೆ ಸ್ವಾಮಿ, ನಮ್ಮ ಮನೆಯಲ್ಲಿ ಹುಡುಗಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ಕೊಂಡಿದ್ದು ಇದೆ, ನೀವು ಹಿಂಗೆ ಹೇಳ್ತಿರಲ್ಲ ಅಂತ ಬೀಗರು ಶುರು ಹಚ್ಕೋತಾರೆ. ಹೌದಾ? ಬಾಗಿಲಿಂದ ಮನೆ ಹಣೆ ಬರ ಆರೋಗ್ಯ ಕೆಡ್ತಾ ಇದೆ, ನಮ್ಮ ಮಗಳ ಆರೋಗ್ಯ ಕೆಟ್ಟಿದೆ, ನಮ್ಮ ಮಗಳು ಗಂಡನ ಬಿಟ್ಟು ಮನೆಗೆ ಬರ್ತಾ ಇದ್ದಾಳೆ ಅಂತ ಬಾಗಿಲಿಂದ ಬಂತ ಯಾರಿಗೆ ಗೊತ್ತಿದು? ಯಾರಿಗೂ ಗೊತ್ತಿರಲ್ಲ. ಇಲ್ಲಿ ಶಾಸ್ತ್ರ ಹೇಳೋರು ಹೇಳ್ತಾರೆ, ಅಷ್ಟಮದಲ್ಲಿ ಮಾಂಗಲ್ಯ ಸ್ಥಾನ ಚೆನ್ನಾಗಿಲ್ಲ, ಅವ್ರಿಗೊಂದು ಯಾವುದೋ ಒಂದು ವಿವಾಹ ಮಾಡಿಸಿ ಅಂತ ಹೇಳ್ತಾರೆ. ಇವರು ಪ್ಯಾಚ್ ಹಾಕೋಕ್ಕೆ ಓಡ್ತಾರೆ ಹೊರತು ದಿಸ್ ರಿಯಾಲಿಟಿ ಏನಕ್ಕೆ ನಡೀತು ಅಂತ ಹೇಳಬೇಕು. ಏನಮ್ಮ ಏನು ಮಾಡಬೇಕು ಅಂತ ಹೇಳೋದಲ್ಲ, ಯಾಕೆ ಹೀಗಾಯ್ತು ಅಂತ, ಏನಕ್ಕೆ ಆಯಿತು ಅಂತ ಹೇಳಬೇಕು, ಅದನ್ನು ಕೇಳಬೇಕು. ಹೇಳೋರ್ಗೂ ಗೊತ್ತಿಲ್ಲ, ಕೇಳೋರ್ಗೂ ಗೊತ್ತಿಲ್ಲ. ಸೊ ಇದನ್ನೇ ಮುಚ್ಚಾಕೊಂಡು ಹೋದರೆ ನಮ್ಮ ಆರೋಗ್ಯನೇ ಚೆನ್ನಾಗಿಲ್ಲ ಅಂದರೆ ನೆಮ್ಮದಿಯಾಗಿ ಬದುಕೋದಿಲ್ಲ ಬಂತು. ಹೌದು ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಬೆಂಗಳೂರಿನಿಂದ ಸುರೇಶ್ ಕುಮಾರ್ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು. ಓಕೆ, ಅವ್ರ ನಕ್ಷತ್ರ ಹೇಳಿ ಸರ್. ಭರಣಿ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಜಿ. ನಾರಾಯಣ ಹೇಳಿ. ಮಗಳಿಗೆ ಎಷ್ಟು ವಯಸ್ಸು? ಮಗನಿಗೆ 31 ವರ್ಷ ಆಗ್ಬೋದು. 31? ಹೌದು, ಮಗ. ಓಕೆ, ಏನಾಗಬೇಕಿತ್ತು ಅವನಿಗೆ? ಈಗ ನನಗೆ ನಕ್ಷತ್ರ ಪ್ರಕಾರ ಲೋಹಿತ್ ಅಂತ ಹೆಸರಿಟ್ಟಿದ್ವಿ. ಓಕೆ. ರೆಕಾರ್ಡ್ಸ್ ಅಲ್ಲೆಲ್ಲ ನಾವು ವಿನಯ್ ಅಂತ ಕೊಟ್ಬಿಟ್ಟಿದೀವಿ. ಓಕೆ. ಈಗ ನಾವು ವಿನಯ್ ಹೆಸರಿಗೆ ಸಾಲಾವಳಿ ನೋಡೋದು, ಲೋಹಿತ್ ಹೆಸರಿಗೆ ಸಾಲಾವಳಿ ನೋಡೋದು. ಸರ್ ನೀವು ಇದೆಲ್ಲ ನಂಬ್ತೀರಾ? ಸಾಲಾವಳಿ ನೋಡ್ಬಿಟ್ಟು ಮದುವೆ ಮಾಡ್ಕೊಂಡು ಯಾರೋ ಪ್ರಪಂಚದಲ್ಲಿ ಇದ್ದಾರಾ? ಏನೋ ಹಿಂದಿಂದ ನಡ್ಕೊಂಡ್ ಬಂದಿದೆಯಲ್ಲ ಸ್ವಾಮಿ. ಅಲ್ಲ, ಹಿಂದಿಂದ ನಡ್ಕೊಂಡ್ ಬಂದ ಮೇಲೆ ನೀವು ತಾರಸಿ ಮನೆ ಕಟ್ಟಬಾರ್ದು. ಹಿಂದೆ ಹೆಂಚಿನ ಮನೇಲಿದ್ರು, ನೀವ್ಯಾಕೆ ತಾರಸಿ ಮನೇಲಿದ್ದೀರಾ? ಸರ್ ಸ್ವಲ್ಪ ಯೋಚನೆ ಮಾಡಿ. ಹಸು ಕಟ್ತಾ ಇರೋ ಮನೆಗಳಲ್ಲಿ ವಾಸ ಮಾಡ್ತಿದ್ರು, ಅವ್ರು ಏನು ಕೇಳ್ತಿರ್ಲಿಲ್ಲ. ನೀವು ನಾಯಿ ಸಾಕ್ತಾ ಇರೋ ಮನೇಲಿ ಬಂದ್ಬಿಟ್ಟು ಪಂಚಾಂಗ ಸಾಲಾವಳಿ ಕೇಳ್ತಿರಲ್ಲ. ಏನು ಸರ್ ಅರ್ಥ ಇದೆಯಾ ಇದರಲ್ಲಿ? ಹಾಂ, ಯಾರು ಉದ್ಧಾರ ಆಗವ್ರೆ ಸ್ವಲ್ಪ ಹೇಳೋಣ ನೋಡಿ. ನಿಮ್ಮ ಥರ ಹಿಂಗೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡು ಮಕ್ಕಳು ಭವಿಷ್ಯ ಎಲ್ಲ ಹಾಳು ಮಾಡ್ತೀರಾ ನೀವು. ಸಾಲಾವಳಿ ಅಂತ ಎಲ್ಲಿದೆ ಪ್ರಪಂಚದ ಸಾಲಾವಳಿ? ಅದು ಹೇಳಿ. ಇಲ್ಲ, ಅಲ್ಲ, ಒಂದು ನಿಮಿಷ. ನಾನು ನೀವು ಯಾರೋ ಹಿಂದಿಂದ ಮಾಡ್ಕೊಂಬಂದ್ರು ಅಂತ ಅವ್ರು ಹಾಕೋದು ಮರಕ್ಕೇನೆ ಇರ್ತೀನಿ ಅಂದ್ರೆ ನಾನೇನೋ ಮಾಡೋಕ್ಕಾಗಲ್ಲ. ನಾವು ಬದಲಾಗಿದ್ದೀವಿ. ನಾವು ಬದಲಾಗಿದ್ದೀವಾ ಇಲ್ವಾ? ಹಾಗಿದ್ಮೇಲೆ ನೀವು ಅದನ್ನೇ ಹಿಂದಿಂದ ಇಟ್ಕೊಂಡ್ರೆ ಹೆಂಗದು? ಯಾವ್ದಾರು ಒಂದು ಇಟ್ಕೊಳ್ಳಿ, ಇಲ್ಲ ಹಿಂದಕ್ಕೆ ಹೋಗಿ, ಇಲ್ಲ ಈಗೊಂದು ಹೋಗಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ವಯಸ್ಸೆಷ್ಟು ನಿಮ್ಮ ಮಗನಿಗೆ? 31 ವರ್ಷ. ಅವನಿಗೆ ಮದುವೆ ಮಾಡ್ತೀವ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್. ನೀವು ಅದು ಹೆಂಗೆ ನೀವು ಸಾಲಾವಳಿ ಕೇಳ್ತೀರಾ? ನೀವು ಅವನಿಗೆ ಮದುವೆ ಮಾಡೋದು ಭಾರತ ದೇಶಕ್ಕೆ ಸ್ವತಂತ್ರ ತಗೊಂಡಂಗೆ. ಅಷ್ಟು ಸುಲಭ ಅಲ್ಲ ನೀವು ಮದುವೆ ಮಾಡೋದು. ಹೌದಾ? ಅಲ್ಲ, ಹೋಗ್ತಾ ಗೊತ್ತಾಗತ್ತೆ ನಿಮ್ಗೆನೆ. ಅದರಲ್ಲೂ ನೀವು ಸಾಲಾವಳಿ ಹಿಡ್ಕೊಂಡ್ರೆ ಅವ್ನು ಹಂಗೆ ಇರಬೇಕು. ಕೊನೆಗೆ ನೀವು ಬಿಟ್ಬಿಡಿ, ನಾನು ಇಷ್ಟ ಹೆಂಗೋ ಇರ್ತೀನಿ ಅಂತ ಎಲ್ಲೋ ಇರ್ತಾನೆ ಅಷ್ಟೇ. ನೀವು ಹುಡ್ಕೊಂಡು ಹೋಗ್ಬೇಕು ಅವನ್ನೆಲ್ಲವನೇ ಅಂತ. ಈ ಸಾಲಾವಳಿ ಅಭ್ಯಾಸ ಬಿಟ್ಟರೆ ನಿಮ್ಮ ಮಗನ ವಂಶದ ಕತೆ, ಭರಣಿ ನಕ್ಷತ್ರದಲ್ಲಿ ಹುಟ್ಟಿದಾನೆ, ನಿಮ್ಮ ಹೆಂಡತಿ ಮನೆ ಪ್ಲಸ್ ನಿಮ್ಮ ವಂಶ, ಇದೆರಡೂ ಕೂಡ ಅಡಕವಾಗಿದೆ. ನೀವೆಲ್ಲ ಎಡೆ ಇಕ್ಕೋರ್ತಾನೆ. ಹೌದು. ಎಡೆ ಇಕ್ಕೋರಿಗೆಲ್ಲ ಭರಣಿ ನಕ್ಷತ್ರ ಮಕ್ಕಳೇ ಹುಟ್ಟೋದು. ಮದುವೆಗೆ ತಡ, ಕೆಲಸ ತಡ, ನಿದ್ದೆ ತಡ, ಆರೋಗ್ಯ ತಡ, ಎಲ್ಲವೂ ತಡ. ಈಗ ಸಾಲಾವಳಿಲಿ ಇದೆಲ್ಲ ಕೇಳಿಸ್ಕೊಳ್ಳಿ ಸ್ವಲ್ಪ. ಯಾಕೆ ಹೇಳ್ತೀನಿ ಇದನ್ನ ಅಂದರೆ, ಕಣ್ ತೆರೆದು ನೋಡಿ ಪ್ರಪಂಚವನ್ನು. ನಾವಿನ್ನೂ ಹಳೆ ಕಾಲದಲ್ಲಿ ಹಳೆಯದನ್ನೇ ನಂಬ್ಕೊಂಡು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನಾವೆಲ್ಲ ಬದಲಾವಣೆ ಆದಮೇಲೆ ನಾವು ಬದಲಾವಣೆ ಆಗಬೇಕು. ಪಂಚಾಂಗ ಬದಲಾವಣೆ ಆಗಿಲ್ಲ, ನಾವು ಬದಲಾವಣೆ ಆಗಿದ್ವಿ. ಆ ಪಂಚಾಂಗ ತಗೊಂಡು ಹೆಂಗೆ ಮಾಡ್ತೀರಾ ನೀವು? ಸ್ವಲ್ಪ ಯೋಚನೆ ಮಾಡಿ. ಈ ಸತ್ಯ ನೀವು ತಿಳ್ಕೊಂಡ್ರೆ ನಿಮ್ಮ ಮಗನಿಗೆ ನಿದ್ದೆ ಮಾಡ್ತಕ್ಕಂಥದ್ದು, ಊಟ ಮಾಡ್ತಕ್ಕಂಥದ್ದು ಕರೆಕ್ಟ್ ಟೈಮ್ ನೀವು ಸರ್ ಮಾಡಿ ನೋಡೋಣ. ನಿಮ್ಮ ಮಗನಿಗೆ ಸಾಧ್ಯನೇ ಇಲ್ಲ. ಹಂಗಿದ್ದ ಮೇಲೆ ಮದುವೆ ಯಾಕೆ? ಇದನ್ನು ಯಾವ ಕುಂಡಲಿಯಲ್ಲಿ ಯಾರು ಹೇಳಲ್ಲ. ಗುರುಬಲ ಇಲ್ಲ, ಬರ್ತದೆ, ಇನ್ನೇನು ಬರ್ತಾ ಇದೆ ಮಾರ್ಕೆಟ್ ಹತ್ರ ಅಂತ ಹೇಳ್ತಾರೆ. ಏನು ಮಾಡೋಣ? ಈ ಹಳೆಯ ವಿಚಾರಗಳನ್ನು ನಾವು ಹೊಸ್ದಾಗಿ ಪರಿವರ್ತನೆ ಮಾಡ್ಕೋಬೇಕಂದ್ರೆ ಕರೆಕ್ಟಾಗಿ ಜ್ಞಾನವಂತರು ಇರ್ತಕ್ಕಂಥ ಹೋಗಿ ವಿಷಯ ತಿಳ್ಕೊಳ್ಳಿ. ಹೆದರ್ಕೊಳ್ಳೋದಲ್ಲ. ನಿಮ್ಮ ಮಗನ ಮದ್ದು ಆರೋಗ್ಯ ರಿಪೇರಿ ಮಾಡಿ, ಕರೆಕ್ಟ್ ನಿದ್ದೆ ಮಾಡ್ಸೋಕ್ಕೆ ಪ್ರಯತ್ನ ಮಾಡಿ. ನಿದ್ದೆ ಕರೆಕ್ಟ್ ಮಾಡಿ, ಊಟ ಕರೆಕ್ಟ್ ಮಾಡಿದ್ರೆ ಮದುವೆ ಆಟೋಮೆಟಿಕ್ ಆಗುತ್ತೆ. ಇದೆರಡು ರಿಪೇರಿ ಮಾಡಿದ್ರೆ ದಯವಿಟ್ಟು ಮದುವೆ ಪ್ರಯತ್ನ ಮಾಡಬೇಡಿ. ಒಳ್ಳೆಯದಾಗಲಿ. ಧನ್ಯವಾದ ಸುರೇಶ್ ಕುಮಾರ್ ಅವರ ಕರೆ ಮಾಡಿದ್ದಕ್ಕೆ. ಇನ್ನು ಗುರೂಜಿ, ಹಾರ್ಟ್ ಅಟ್ಯಾಕು ಮತ್ತು ಈ ಹಿತ್ತಲು ಬಾಗಿಲಿಗೂ ಏನು ಸಂಬಂಧ ಅಂತ? ಈಗ ಬೆನ್ನು ನಮಗೆ ಹೇಗಿದೆಯಮ್ಮ? ಕರೆಕ್ಟಾಗಿ ದೇಹಕ್ಕೆ ಮದ್ದಿಕ್ಕಿದೆ ತಾನೆ? ಹೌದು. ಈಗ ಬೆನ್ನು ಮದ್ದಿಕ್ಕಿದ್ದ ಮೇಲೆ
ಆ ಕಡೆ ಈ ಕಡೆ ದೇಹ ಕರೆಕ್ಟಾಗಿ ಭಾಗ ಮಾಡಿ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಈಗ ನಮಗೆ ಬೆನ್ನು ರೀತಿಯಲ್ಲಿ ಮನೆ ಬಾಗಿಲು ಇರಬೇಕಾ ಬೇಡವಾ? ಹೌದು. ಈಗ ಹೆಂಗಸರಿಗೆ ಯಾರಿಗೆ ಬೆನ್ನು ನೋವಿಲ್ಲ ಅಂತೀಯಾ? ಎಲ್ರಿಗೂ ಇರುತ್ತೆ. ಯಾಕೆ ಅಂದರೆ ನಮ್ಮ ಬೆನ್ನಿ ರೀತಿಯಲ್ಲಿ ನಮ್ಮ ಮನೆಗೆ ಬಾಗಿಲು ಇಟ್ಟುಕೊಂಡಾಗ ಬೆನ್ನು ನೋವು ಇರಲ್ಲ ಅಂತ ಹೇಳಿಲ್ವೇ ಯಾರು? ಸ್ವಲ್ಪ ಯೋಚನೆ ಮಾಡು. ಭಾಗಗಳನ್ನ ಎಷ್ಟು ಚೆನ್ನಾಗಿ ಭಗವಂತ ಕೊಟ್ಟಿದ್ದಾನೆ, ಹೌದಾ? ನಮ್ಮ ಮೂಗಿನ ಭಾಗ, ಆ ಮೂಗಿನ ಭಾಗನೇ ಹೆಂಗಸರು ಕ್ರಾಪ್ ತಗೋತಾರೆ. ಎಷ್ಟು ಅರ್ಥ ಇದೆ ನೋಡಮ್ಮ ದೇಹಕ್ಕೆ, ಹೌದಾ? ಎಲ್ಲ ಭಾಗಗಳು ಕರೆಕ್ಟಾಗಿ ನಮಗೆ ಈ ಹುಟ್ಟುವಂಥ ಜನನಾಂಗಗಳು ಕೂಡ ಕರೆಕ್ಟ್ ಸೆಂಟ್ರ್ ಪಾಯಿಂಟ್ಗೆ ಭಗವಂತ ಕೊಟ್ಟಿದ್ದಾನೆ. ನಾವಿದನ್ನು ಅನುಸರಿಸಿ ಮನೆ ಯಾಕೆ ಕಟ್ತಾ ಇಲ್ಲ? ಅದಕ್ಕೆ ಎಲ್ಲರಿಗೂ ಕೂಡ ಜಲಬಾಧೆ, ಮಲಬಾಧೆ ಇದಿಲ್ಲದ ಮನೆಯೇ ಇಲ್ಲ. ಏನು ಹೇಳ್ತೀಯಮ್ಮ? ಈ ಜಲಬಾಧೆ ಅಂತಕ್ಕಂಥದ್ದು, ಮಲಬಾಧೆ ಅಂತಕ್ಕಂಥದ್ದು ಎಲ್ಲಿಂದ ಬರುತ್ತೆ ರೀ? ಇದು ವಂಶದಲ್ಲಿ ಬತ್ತು, ನಿಮ್ಮ ಅಜ್ಜಿಗಿತ್ತ, ನಿಮ್ಮ ತಾತನಿಗಿತ್ತ ಅಂತ ಕೇಳ್ತಾರೆ. ಇನ್ನೊಂದು ಸೆಕ್ಷನ್ಗೆ ಹೋದರೆ ಏನು ಕರ್ಮ ಅವ್ರಿಗಿತ್ತು, ಸಾಯಿತು, ನಮ್ಮ ಕತೆ ಹೇಳಿ. ಮೆಡಿಷನ್ ಅಂದರೆ ದೇಹ ಯಾವ ಕಾರಣಕ್ಕೂ ನಮ್ಮ ದೇಹಕ್ಕೂ ಅದಕ್ಕೆ ಹೇಳಬೇಕಂದ್ರೆ ನೇರವಾಗಿ ಲಾಲಾರಸ. ಹೆಣ್ಣು ನಗಬೇಕಾದ್ರೆ ಏನು ಬೇಕಾಗತ್ತೆ? ಲಾಲಾರಸ ಉತ್ಪತ್ತಿ ಆಗಬೇಕು. ಹೇಗೆ ಅಂತ ಹೆಣ್ಣು ತಿಳ್ಕೋಬೇಕು. ಆ ಲಾಲಾರಸಕ್ಕೂ ನಮ್ಮ ಮನೆಯಲ್ಲಿ ಇಂಧನ ಬಾಗಿಲು ಮುಂದಿನ ಭಾಗಕ್ಕೂ ಇರ್ತಕ್ಕಂಥ ಉತ್ಪತ್ತಿ ಆಗ್ತಕ್ಕಂಥ ಲಾವಾರಸಕ್ಕೂ ಇದು ಅತ್ಯಮೂಲ್ಯವಾದ ವಿಚಾರ. ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವ ಲಾಲಾರಸ, ನಮ್ಮ ಭೂಮಿಯಲ್ಲಿ ಉತ್ಪತ್ತಿಯಾಗುವ ಲಾವಾರಸ, ಇದೆರಡೂ ಮ್ಯಾಚ್ ಮಾಡಿಕೊಂಡ್ರೆ ಆ ಮನೆಯಲ್ಲಿರ್ತಕ್ಕಂಥ ಅದೃಷ್ಟವಂತರು. ಏನು ಹೇಳ್ತೀಯಾ? ಹೌದು ಗುರುಜಿ. ಆದರೆ ಈ ಲಾಲಾರಸ ಅಂದರೆ ಹೇಳ್ತೀನಿ. ಆ ಲಾಲಾರಸ ಯಾವುದು ಅಂದರೆ ನಾಲ್ಗೆಯಲ್ಲಿ ನಾವು ಅನ್ನ ಚಪಾತಿ ಇಟ್ಟು ಏನು ಬಾಯಲ್ಲಿ ಹಾಕ್ಕೋತೀವೋ ಅದನ್ನು ಜ್ಞಾಪಕದಲ್ಲಿ ಹಗದಾಗ ಲಾಲಾರಸ ಉತ್ಪತ್ತಿ ಆಗತ್ತೆ. ನಮಗೆ ಜ್ಞಾಪಕನೇ ಇಲ್ಲ, ಎಲ್ಲೋ ಟಿ ವಿ ನೋಡ್ಕೊಂಡು ಮಾತಾಡ್ಕೊಂಡು ಬೊಂಬಡಿ ಹೊಡ್ಕೊಂಡು ಬಾಯಿಗೆ ಎಸ್ಕೋತೀವಿ. ಎಸ್ಕೊಳತ್ತಾನೆ ನಾವು, ತಿನ್ನಲ್ಲ ನಾವು, ಎಸ್ಕೊಳ್ಳೋದು. ಎಸ್ಕೊಂಡ್ಮೇಲೆ ಅಗಿಯಂಗಿಲ್ಲ, ನುಂಗ್ಕೊಳ್ಳೋದು. ಇದೇ ತಾನೆ ನಮ್ಮ ಊಟ. ಎಸ್ಕೊಳ್ಳೋದು, ನುಂಗ್ಕೊಳ್ಳೋದು. ಆಮೇಲೆ ಇಲ್ಲವೋ ಅಲ್ಲವೋ ಅಂತ ಡಾಕ್ಟರ್ ಹತ್ರ ಹೋಗೋದು. ಏನಮ್ಮ ಎಲ್ಲಿಂದ ಎಲ್ಲಿಗೆ ಸಂಬಂಧ? ಸ್ವಲ್ಪ ಯೋಚನೆ ಮಾಡು. ನಾವು ಜ್ಯೋತಿಷ್ಯ ಅಂತಕ್ಕಂಥ ಒಂದು ವಿಚಾರವನ್ನು ಹಿಡ್ಕೊಂಡು ಇವತ್ತು ನಾವು ಕುರುಡಲ್ಲೇ ಹೋಗ್ತಾ ಇದ್ದೀವಿ ಅಂದರೆ ಜ್ಯೋತಿಷ್ಯ ಅಂತಕ್ಕಂಥದ್ದು ಪವಿತ್ರವಾದ ಒಂದು ಡೈಮಂಡ್ ಅಂತ ಹೇಳ್ಬೋದು. ಜ್ಯೋತಿಷ್ಯ ಅಷ್ಟು ಕಳಪೆ ಮಾಡುವಂಥದ್ದಲ್ಲ. ಹೇಳುವಂಥವ್ರು ಇದ್ದಾರಲ್ಲ, ಇದಕ್ಕೆ ಅಧ್ಯಯನ ಮುಖ್ಯ ಆಗತ್ತೆ ಹೊರತು ಕಲ್ತಿರೋದು ಜ್ಯೋತಿಷ್ಯ ಕಲಿಯೋದಲ್ಲ, ಜ್ಯೋತಿಷ್ಯ ಓದುವುದಲ್ಲ, ಜ್ಯೋತಿಷ್ಯ ಅನುಭವ ಅಲ್ಲ. ಮತ್ಯಾವುದು? ಅಧ್ಯಯನ. ಪ್ರತಿ ಕ್ಷಣನೂ ಅಧ್ಯಯನ ಮಾಡ್ತಕ್ಕಂಥ ವಿಜ್ಞಾನಿಗಳ ಥರ ಜ್ಞಾನಿ ಇರ್ತಾರಲ್ಲ, ಅವ್ರ ಹತ್ರ ನಿಮ್ಗೆ ಸತ್ಯ ಸಿಗತ್ತೆ. ಏನು ಹೇಳ್ತೀಮ್ಮ? ಹೌದು. ವಿಜ್ಞಾನಿಗಳ ಥರ ಜ್ಞಾನಿಗಳಿರ್ತಾರೆ, ಅಲ್ಲಿ ನಿಮಗೆ ಸಿಗತ್ತೆ. ಅಷ್ಟು ದೂರ ಹೋಗ್ಬೇಕಾಗತ್ತಾ? ಅಷ್ಟು ದುಡ್ಡು ಕೊಡೋಕ್ಕಾಗತ್ತಾ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಅದು ನಿಮ್ಮ ತೀರ್ಮಾನ. ಆದರೆ ಒಂದಂತೂ ಸತ್ಯ, ಇಲ್ಲಿ ಹಣ ಮುಖ್ಯ ಅಲ್ಲ, ನಾವು ಯಾರು ಅಂತ ತಿಳ್ಕೊಳ್ಳೋದು ಮುಖ್ಯ ಅಂತ ಪ್ರತಿಯೊಬ್ಬರು ಯೋಚನೆ ಮಾಡೋದು ಬಿಟ್ಟು ನಾವು ಸತ್ಯವನ್ನು ತಿಳ್ಕೊಳ್ಳೇಬೇಕಂತ ಪ್ರತಿಯೊಬ್ಬರು ಪ್ರಯತ್ನ ಮಾಡೋದೇ ಆದರೆ ನಮ್ಮ ಮನೆಗಳನ್ನು ಪುನರ್ಜನ್ಮ ಅಂತಕ್ಕಂಥದ್ದು ಭಗವಂತ ನಮ್ಮ ಕೈಗೆ ಏನಕ್ಕೆ ಕೊಟ್ಟಿದ್ದಾನೆ ಅಂದರೆ, ನಾನು ಹೆಂಗೋ ಸೃಷ್ಟಿ ಮಾಡಿ ಕಳಿಸಿದ್ದೀನಪ್ಪ, ನೀನು ಯಾರು ಅಂತ ತಿಳ್ಕೊಂಡು ಆರೋಗ್ಯವಾಗಿ ಬದುಕು ಅಂತೇಳಿ ಭೂಮಿ ಕೊಟ್ಟಿದ್ದೀನಪ್ಪ, ಆ ಭೂಮಿಯಲ್ಲಿ ಚೆನ್ನಾಗಿ ಬದುಕಪ್ಪ ಅಂತ ಈ ಸತ್ಯ ತಿಳ್ಕೋಬೇಕು ಅಂದರೆ, ಈಗ ನರಸಿಂಹ ಪಿಕ್ಚರ್ ಬಂದಿದೆ, ದಯವಿಟ್ಟು ಹೋಗಿ ನೋಡಿ. ಭೂಮಿಯನ್ನು ಕಬಳಿಸುತ್ತಿರುವ ನಾವು, ಭೂಮಿಯನ್ನು ಹಾಳು ಮಾಡುತ್ತಿರುವ ನಾವು. ನಾನು ಪಿಕ್ಚರ್ ನೋಡಿ ಅಂತ ಇನ್ಫ್ಲುಯೆನ್ಸ್ ಮಾಡ್ತಾ ಇಲ್ಲ, ನೋಡಿ ಸ್ವಲ್ಪ ಅರ್ಥ ಆಗಲಿ. ನಮ್ಮ ಭೂಮಿಯನ್ನು ಎಷ್ಟು ಕಬಳಿಸ್ತಾ ಇದ್ದೀವಿ, ನಮಗೆ ಎಷ್ಟು ಹಿಂಸೆ ಆಗ್ತಾ ಇದೆ, ನಾವು ಯಾವ ಮಟ್ಟಕ್ಕೆ ಇದ್ದೀವಿ ಅನ್ನೋದು ನೋಡ್ಬೇಕಂದ್ರೆ ಆ ಸಿನಿಮಾನ ಮಕ್ಳಿಗೆ ತೋರಿಸಿ, ಮಕ್ಳಿಗೆ ಮಾಹಿತಿ ತೋರಿಸಿ. ಭೂಮಿಯನ್ನು ನಾವು ಎಷ್ಟು ಚೆನ್ನಾಗಿ ಪ್ರೀತಿಸಬೇಕು. ಜನ್ಮ ಕೊಟ್ಟ ತಾಯಿ ಒಂದು, ಭೂಮಿ ತಾಯಿ ನಮ್ಮ ಹೊತ್ಕೊಂಡಿರೋ ತಾಯಿ ಒಂದು. ಈ ಸತ್ಯವನ್ನು ಮಕ್ಕಳಿಗೆ ಹೇಳ್ಕೊಡೋದು ಕಲ್ತ್ಕೊಳ್ಳಿ. ನೀನು ಇಂಜಿನಿಯರ್ ಆಗು, ನೀನು IAS ಮಾಡು, ನೀನು ಮೆಡಿಕಲ್ಗೆ ಹೋಗು, ಅದೆರಡನೇ ಭಾಗ. ಪ್ರಕೃತಿಯನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕಾ ಬೇಡಮ್ಮ? ಹೌದು. ಸ್ಕೂಲಲ್ಲಿ ಹೇಳ್ಕೊಡ್ತಾವ್ರಾ? ಇಲ್ಲ. ಅಪ್ಪ ಅಮ್ಮ ಹೇಳ್ಕೊಡ್ತಾವ್ರಾ? ಮತ್ತು ಮದುವೆ ಮಾಡೋವಾಗ ಹೇಳ್ಕೊಡ್ತಾರಾ? ಇಲ್ಲ. ಮತ್ತು ಯಾವಾಗ ತಿಳ್ಕೊಳ್ಳೋದು? ಇಷ್ಟು ಸತ್ಯವನ್ನು ಆರೋಗ್ಯ ರಹಸ್ಯ ಕಾರ್ಯಕ್ರಮದಲ್ಲಿ ಪ್ರತಿದಿನ ನಿಮ್ಮ ಕಿವಿ ಮೇಲೆ ಬೀಳ್ತಾ ಇದೆ ಅಂದರೆ ನಾವೆಷ್ಟು ಅದೃಷ್ಟವಂತರು ಅಂತ ನೀವು ಅಂದ್ಕೊಳ್ಳಿ. ಅರ್ಥ ಮಾಡಿಕೊಂಡ್ರೆ ಏನೋ ಹೇಳ್ತಾ ಬಿಡ್ರಿ ಅಂತಂದರೆ ನಾನೇನು ಮಾಡೋಕ್ಕಾಗಲ್ಲ. ಆದರೆ ಒಂದಂತೂ ಸತ್ಯವಾದ ವಿಚಾರ ಏನಪ್ಪ ಅಂದರೆ, ಈ ಲಾವಾರಸ ಲಾಲಾರಸ ನಮಗೆ ಸಿಗ್ತಾ ಇಲ್ಲ ಅಮ್ಮ, ಸಿಗ್ತಾ ಇಲ್ಲ. ಬಾಯಲ್ಲೂ ಉತ್ಪತ್ತಿ ಮಾಡ್ಕೊಳಕ್ಕೆ ನಮ್ಗೆ ಗೊತ್ತಿಲ್ಲ, ಭೂಮಿಯಲ್ಲೂ ನಾವು ಸಾಯಿಸ್ಬಿಟ್ಟಿದ್ದೀವಿ. ಯಾಕೆ? ಸ್ಕೂಲಲ್ಲಿ ಮಕ್ಕಳು ಕಳಿಸ್ತೀರಾ, ಬೆಳಗ್ಗೆ ಶೂ ಹಾಕರೆ ಎಷ್ಟೊತ್ತಿಗೆ ಬಿಚ್ಚೋದು? ಸಂಜೆನೆ. ಅದು ಬರೆಗಾಲು ಮಡಗಲೇ ಇಲ್ಲ, ಅಂದರೆ ಕಾಲು ಭೂಮಿ ಮೇಲೆ ಮಡಗಲೇ ಇಲ್ಲ, ಹೌದಾ? ಈಗ ಮನೆಗೆ ಬಂತು, ಮನೇಲಿ ಗ್ರಾನೈಟು, ಸ್ಕೂಲ್ಗೆ ಹೋಗು ಅಲ್ಲೂ ಗ್ರಾನೈಟು, ಭೂಮಿದು ಟಚ್ಚೇ ಇಲ್ಲ. ಯಾಕೆ ಅಂದರೆ
ಮನೆಯಲ್ಲಿ ಇವತ್ತು ಯಾವ ಮಟ್ಟಕ್ಕಾಗಿದೆ, ಎಲ್ಲಿ ನಾವು ಗ್ರಾನೈಟ್ ಬಳಸ್ತಾ ಇದ್ದೀವಿ ಆ ಗ್ರಾನೈಟು ನಮ್ಗೆ ಎಷ್ಟು ವಿಷವನ್ನು ಉತ್ಪತ್ತಿ ಮಾಡ್ತಾ ಇದೆ ನಮ್ಮ ಜನಕ್ಕಿನ್ನೂ ಅರ್ಥ ಆಗಿಲ್ಲ. ಹಂಗಂತ ಗ್ರಾನೈಟ್ ಹಾಕೋಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ನಿಮಗೆ ತೋರಿಸ್ತೀನಿ ನಾಳೆ ನಾಡಿದ್ರಲ್ಲಿ ಆ ನೆಲನ ಒಂದು ಸಲ ಮುತ್ತು ಕೊಡಬೇಕು ಅನ್ನಬೇಕು, ಆ ಥರ ಚಿತ್ರ ತೋರಿಸ್ತೀನಿ, ಸ್ವಲ್ಪ ನೋಡಿ. ಯಾಕೆ ಅಂದರೆ ಹಣ ಕಮ್ಮಿ, ಶಾಶ್ವತವಾದ ಆರೋಗ್ಯ, ಆ ರೀತಿ ಮನೆಯನ್ನು ಕಟ್ಟಬೇಕು ಅಂದರೆ ನಾಳೆ ನಡೆದ ತೋರಿಸೋಣ. ಸಮಯ ಇಲ್ಲ. ಯಾಕೆ ಅಂದರೆ ಲಾವಾರಸವನ್ನು ನಿಜಕ್ಕೂ ತಿಳ್ಕೊಳ್ಳೋದೇ ಆದರೆ ಅಮೃತ ಇದೇರಿ ಅಲ್ಲಿ, ಔಷಧ ಇದೇರಿ ಅಲ್ಲಿ, ಆಯಸ್ ಇದೇರಿ ಅಲ್ಲಿ, ನಿಮ್ಮ ಹೃದಯ ಇದೇರಿ ಅಲ್ಲಿ. ಪ್ರತಿಯೊಂದು ಇರ್ತಕ್ಕಂಥ ರಸದಿಂದಲೇ ಕೂಡ ನಾವು ತಿನ್ನೋ ಊಟನೂ ರಸನೇ. ಏನು ಹೇಳ್ತೀಯಮ್ಮ? ಆ ರಸ ಅನ್ನೋದನ್ನು ಕಂಡಿಡ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಏನು ಬೇಕೆಲ್ಲ ಸಿಕ್ಕಿಬಿಡುತ್ತೆ. ಇಂಥ ಅದೃಷ್ಟವಂತರಾಗಿದ್ದೀವ ಅಂತ ಸತ್ಯ ನೀವು ತಿಳ್ಕೊಂಡಾಗ ಎಲ್ಲರೂ ಅದೃಷ್ಟವಂತರೇ. ಅವನು ಯೋಗ ಚೆನ್ನಾಗದೆ, ಅವನು ಪಾಸ್ ಮಾಡ್ದ, ನನ್ನ ಯೋಗ ಚೆನ್ನಾಗಿಲ್ಲ, ನನ್ನ ಫೇಲ್ ಆಯಿತು, ಅವಳಿಗೆ ಮದುವೆ ಆಯಿತು, ಅವಳಿಗೆ ಗಂಡು ಮಗ ಆಯಿತು, ನನಗೆ ಮದುವೆನೂ ಆಗಿಲ್ಲ. ಈ ಒಂದು ಕೆಟ್ಟ ಚಾಳಿ ಇದೆಯಲ್ಲ, ಇದನ್ನು ಬಿಡಬೇಕು. ಯಾಕೆ ಅಂದರೆ ಪಕ್ಕದ ಮನೆಯವ್ರನ್ನ ನೋಡಬಾರ್ದು, ಅಣ್ಣನ ತಮ್ಮ ನೋಡಬಾರ್ದು, ತಮ್ಮನ್ನ ಅಣ್ಣ ನೋಡಬಾರ್ದು. ಏನು ಅವನಿಗೆ ನಾನಾಗಬೇಕು ಅಂತ. ನಮ್ಮದೇ ಆದ ರೀತಿಯಲ್ಲಿ ನಮ್ಮ ದೇಹ ನಾವು ಸರಿ ಮಾಡ್ಕೊಳ್ತಕ್ಕಂಥ ಅಭ್ಯಾಸವನ್ನು ನಾವು ಕಲ್ತ್ಕೊಂಡಾಗ ಅಣ್ಣ ನೋಡಿ ಕಲ್ತ್ಕೋತಾನೆ, ಇಲ್ಲ ತಮ್ಮ ನೋಡಿ ಕಲ್ತ್ಕೋತಾನೆ, ಇಲ್ಲ ಅಪ್ಪನ ನೋಡಿ ಕಲ್ತ್ಕೋತಾರೆ. ಇಲ್ಲಿ ಅಪ್ಪನಿಗೂ ಗೊತ್ತಿಲ್ಲ, ಅಮ್ಮನಿಗೂ ಗೊತ್ತಿಲ್ಲ, ಅಣ್ಣನಿಗೂ ಗೊತ್ತಿಲ್ಲ, ತಂಗಿಗೂ ಗೊತ್ತಿಲ್ಲ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು. ಇದಕ್ಕೆ ಈ ಹುಚ್ಚುತನದ ಜೀವನ ಬೇಡ ಅನ್ನೋದೇ ಆದರೆ ನೀವು ಸ್ವಲ್ಪ ಪರಿವರ್ತನೆ ಆಗೋದಕ್ಕೆ ಪ್ರಯತ್ನ ಮಾಡಿ. ಈಗ ಯಾರೋ ಹೇಳಿದ್ರಪ್ಪವ ಸಾಲಾವಳಿ ಅಂತ, ಇನ್ನೂ ಈ ಥರ ಜನ ನಮ್ಮ ಭಾರತ ದೇಶದಲ್ಲಿ 80% ಇದೆ. ಈ ಹೆಣ್ಣಿಗೆ ಈ ಗಂಟು ಮಾಡ್ಬೋದಾ? ಅವ್ರನ್ನೇ ಕೇಳಬೇಕು. ನೀನು ಮಾಡ್ಕೊಂಡು ಚೆನ್ನಾಗಿದೆಯಾ, ನೀನು ಕಾಫಿ ಕುಡಿಯೋಕೆ ಆಗ್ತಾಯಿದ್ದೀನಿ ಹೆಂಡತಿ ಕೈಲಿ ಅಂತ ಹೇಳ್ದವ್ರನ್ನ. ಅಂದರೆ ನಾನು ಇಷ್ಟು ಯಾಕೆ ತಿರಸ್ಕಾರ ಮಾತಾಡ್ತೀನಿ ಅಂದರೆ, ಗೊತ್ತಿದ್ದರ ಹತ್ರ ಹೋಗ್ಬಿಟ್ಟು ಮದುವೆ ಮಾಡ್ಬೋದಾ ಅಂತ ಕೇಳ್ತಿರಲ್ಲ. ಎಂಥ ದಡ್ರಲ್ವಾ ನೀವು? ನಿಮ್ಮ ಮಕ್ಕಳು ರೀ ಅವರು, ಅವ್ರ ಹತ್ರ ಹೋಗಿ ಏನು ಕೇಳ್ತೀರಾ ಮದುವೆ ಮಾಡ್ಬೋದಾ ಬೇಡವಾ ಅಂತ? ಈ ಅಭ್ಯಾಸ ಸರಿನಾ? ಯೋಚನೆ ಮಾಡಿ. ಮುಂದಿನ ಭಾಗ ಆ ಮನೆಯ ಭಾಗ ಲಾವಾರಸಕ್ಕೆ ಮೆಡಿಸಿನ್ ಹೇಗೆ ಬರುತ್ತೆ ಅನ್ನೋದು ತೋರಿಸೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಎಸ್ ಗುರೂಜಿ, ಇನ್ನು ಇಷ್ಟು ಹೊತ್ತು ಬಹಳಷ್ಟು ಅರ್ಥಪೂರ್ಣವಾದ ಮಾಹಿತಿಯನ್ನು ನೀಡಿದ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಗುರುಗಳು ಒಂದು ಅದ್ಭುತವಾದ ಸಂದೇಶವನ್ನು ನೀಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ 532, ಮಲತಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933 ಅಥವಾ 8618915231 ಅಥವಾ 9108258834.